ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಪೂರ್ವಾರ್ಧದ ಹರಿವಂಶ ಪರ್ವದಲ್ಲಿ 32ನೇ ಅಧ್ಯಾಯ ಈಗ ಮುಂದುವರೆದಿದೆ. ನಿನ್ನೆ ಒಂದು ಮಾಹಿತಿ ದಾಖಲೆ ಓದಿತ್ತು, ಅದನ್ನ ನಾಳೆ ದಿವಸ ಹೇಳ್ತೀನಿ ಅಂತ ಹೇಳಿದ್ದೆ. 31ನೇ ಅಧ್ಯಾಯದಲ್ಲಿ ಆ ಮಾಹಿತಿ ಬಂದಿತ್ತು. ಇದೇ ಪೂರ್ವಂಶದಲ್ಲಿ ಚಿತ್ರರಥನಿಂದ ದಶರಥ ಅಂತನವನು ಹುಟ್ಟಿದ. ಆ ದಶರಥನಿಗೆ ಲೋಮಪಾದ ಎಂಬ ಹೆಸರು ಇತ್ತು. ಅವನು ತನ್ನ ಮಗಳಾದಂತಹ ಶಾಂತ ಎಂಬಾಕೆಯನ್ನ ಋಷ್ಯಶೃಂಗನಿಗೆ ಮದುವೆ ಮಾಡಿಕೊಟ್ಟ. ಆ ದಂಪತಿಗಳಲ್ಲಿ ಹುಟ್ಟಿದವನು ಚತುರಂಗ ಎಂಬ ಹೆಸರಿನ ಮಹಾವೀರ ಅಂತ ಬಂದಿತ್ತು. ಅದೇ ಸಂದರ್ಭದಲ್ಲಿ ಆ ದಶರಥ ಮತ್ತು ಲೋಮಪಾದ ಅನ್ನುವ ಹೆಸರು ನೆನಪಿಗೆ ಬಂದಾಗ ರಾಮಾಯಣದಲ್ಲಿ ಕೂಡ ಇದೇ ಮಾಹಿತಿ ಬರ್ತದೆ ಅಂತ ನಾನು ಹೇಳಿದೆ. ಅದು ಹೌದು. ಒಂದು ಅಂಶ ಸ್ವಲ್ಪ ವ್ಯತ್ಯಾಸ ಬಿಟ್ರೆ ಉಳಿದಿದ್ದೆಲ್ಲ ಇದೇ ಥರದ ಮಾಹಿತಿ ಬಂದಿದೆ. ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಮುಂತಾದ 4 ಜನ ರಾಜಕುಮಾರರ ತಂದೆ ದಶರಥ. ಅವನಿಗೆ ರಾಮನ ಜನನಕ್ಕಿಂತ ಮೊದಲು ಶಾಂತ ಅನ್ನುವಂಥ ಒಬ್ಬ ಮಗಳಿದ್ದಳು. ಆ ಮಗಳನ್ನು ಅವನು ತನ್ನ ಸ್ನೇಹಿತನಾದಂಥ ಲೋಮಪಾದ ಎಂಬ ರಾಜನಿಗೆ, ಅವನು ಅಂಗರಾಜನೇ, ಇಲ್ಲಿ ಬಂದಿದ್ದು ಅಂಗರಾಜ ಅಂತಾನೆ, ಅಂಗರಾಜನಿಗೆ ಮದುವೆ ಮಾಡಿಕೊಟ್ಟಿದ್ದ. ಆ ಅಂಗರಾಜ ಅವಳನ್ನು ದತ್ತು ತೆಗೆದುಕೊಂಡು ಮುಂದೆ ಋಷ್ಯಶೃಂಗ ಅನ್ನುವಂಥ ಮುನಿಗೆ ಮದುವೆ ಮಾಡಿಕೊಟ್ಟ ಅಂತ ನಾವು ಕಥೆ ನಾನು ನಿನ್ನೆ ಹೇಳಿದ್ದೆ. ಅಲ್ಲಿ ಸ್ವಲ್ಪ ವ್ಯತ್ಯಾಸ ಏನಂದ್ರೆ, ಈ ದಶರಥ ಮತ್ತು ಕೌಸಲ್ಯ ಇವರಿಗೆ ಶಾಂತ ಅನ್ನುವಂಥ ಮಗಳಿದ್ದಳು ಅಂತ ಹೇಳಿ ಪುರಾಣಾಂತರದಲ್ಲಿದೆ. ರಾಮಾಯಣ ಮಹಾಭಾರತದಲ್ಲಿ ಬರೋ ಮಾಹಿತಿ ಎಷ್ಟು ಅಂದ್ರೆ, ಆ ಋಷ್ಯಶೃಂಗ ಶಾಂತ ಅನ್ನುವಾಕೆ ಮದುವೆ ಆಗಿದ್ದ ಮತ್ತು ಆ ಶಾಂತ ಅನ್ನುವಾಕೆ ಲೋಮಪಾದನ ಮಗಳು. ಲೋಮಪಾದ ಅವಳನ್ನು ದಶರಥನ ಮೂಲಕ ದತ್ತು ತೆಗೆದುಕೊಂಡಿದ್ದ ಅಂತ ಯಾವುದೋ ಒಂದು ಪುರಾಣದಲ್ಲಿದೆ. ಆದರೆ ಈ ಹರಿವಂಶ, ಮಹಾಭಾರತ, ಭಾಗವತ ಇವುಗಳಿಗೆ ವ್ಯಾಖ್ಯಾನ ಮಾಡಿರುವಂತಹ ಎಲ್ಲಾ ವ್ಯಾಖ್ಯಾನಕಾರರಿಗೂ ಈ ಅಂಶ ಸಮ್ಮತವಾಗಿದೆ. ಯಾವ ಪುರಾಣದಲ್ಲಿದೆ ಅಂತ ಅವ್ರು ಯಾರು ಹೇಳಲಿಲ್ಲ, ಇಲ್ಲೋ ಓದಿದ್ ನಾವು ಕೂಡ ನೆನಪಿತ್ತಷ್ಟೇ. ಹಾಗಾಗಿ ಆ ದಶರಥ ಮತ್ತು ಕೌಸಲ್ಯ ಅವರಿಬ್ಬರಿಗೆ ಮೊದಲು ಜನಿಸುವುದು ಶಾಂತ ಎಂಬಾಕೆ. ದಶರಥನಿಗೂ ಲೋಮಪಾದನಿಗೂ ಸ್ನೇಹವಿದ್ದರಿಂದ ಲೋಮಪಾದ ಒಮ್ಮೆ ದಶರಥನ ಹತ್ತಿರ ಬಂದಾಗ ಈ ಮಗಳನ್ನು ನನಗೆ ದತ್ತು ಕೊಡು ಅಂತ ಕೇಳಿದೆ. ದಶರಥ ಆ ಪ್ರಕಾರ ಕೊಟ್ಟ. ಅವನು ಋಷ್ಯಶೃಂಗವನ್ನು ಮುನಿಗೆ ಮದುವೆ ಮಾಡಿಕೊಟ್ಟ. ಮುಂದೆ ದಶರಥ ಈ ಮಕ್ಕಳಿಲ್ಲದೆ ಇರೋದಕ್ಕಾಗಿ ಅಶ್ವಮೇಧ ಯಾಗವನ್ನ ಮತ್ತು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿದ ಅಂತ ಹೇಳಿ ರಾಮಾಯಣದಲ್ಲಿ ಓದ್ತೇವಲ್ಲ. ನಿನ್ನೆ ನಾವೇನ್ ಮಾತಾಡಿದ್ವಿ, ವಸಿಷ್ಠರು ಆ ಯಜ್ಞವನ್ನು ಮಾಡ್ತಿದ್ರು ಅಂತ ಹೇಳಿ. ವಸಿಷ್ಠರು ಅದರ ಮೇಲ್ವಿಚಾರಣೆ ಎಲ್ಲ ನೋಡ್ಕೊಂಡಿದ್ರು. ಆದ್ರೆ ಯಜ್ಞ ಮಾಡಿಸಿದವನು ಋಷ್ಯಶೃಂಗನೇ, ರಾಮಾಯಣದ ಪ್ರಕಾರನೂ ಕೂಡ. ಈ ಮಾಹಿತಿ ಋಷ್ಯಶೃಂಗನಿಂದನೇ ಪುತ್ರ ಕಾಮೇಷ್ಟಿ ಯಾಗ ನಡೆದು, ಅಶ್ವಮೇಧ ಯಾಗ ನಡೆದು, ಆ ಮೂಲಕ ತನಗೆ ಪುತ್ರೋತ್ಪತ್ತಿ ಆಗಬೇಕು ಅನ್ನುವಂಥ ಈ ಎಲ್ಲ ಮಾಹಿತಿ ಸ್ವಯಂ ದಶರಥನಿಗೆ ಗೊತ್ತಿರಲಿಲ್ಲ. ಅವನು ತನಗೆ ಮಕ್ಕಳಾಗಬೇಕು ಅನ್ನೋ ದೃಷ್ಟಿಯಿಂದ ತನ್ನ ಆಸ್ಥಾನದಲ್ಲಿದ್ದಂತಹ ಎಲ್ಲ ಋಷಿಗಳನ್ನ, ಎಲ್ಲ ಪುರೋಹಿತರನ್ನ ಕರೆಸಿ ಅವರ ಜೊತೆ ಸಮಾಲೋಚನೆ ಮಾಡಿದ. ಆಗ ವಸಿಷ್ಠಾದಿಗಳು, ಆಯ್ತು ನೀನು ಇನ್ನು ಪುತ್ರ ಕಾಮೇಷ್ಟಿ, ದಶರಥ ಮತ್ತು ಅಶ್ವಮೇಧ ಯಜ್ಞಗಳನ್ನು ಮಾಡು ಅಂತ ಹೇಳಿದರು. ಆಗ ಆ ಎಲ್ಲ ಋಷಿಗಳ ಜೊತೆಗೆ ರಾಜನ ಸಮ್ಮೇಳನ ಏನಿರ್ತಾರೆ ಆ ಸ್ಥಾನದಲ್ಲಿ, ಅದು ಮುಗಿದ ಮೇಲೆ ಸುಮಂತ ರಾಜನನ್ನ ಪ್ರತ್ಯೇಕವಾಗಿ ಭೇಟಿಯಾಗಿ, ರಾಜನೇ, ನಿನ್ನ ಸಂತಾನೋತ್ಪತ್ತಿಯ ವಿಷಯವಾಗಿ ನನಗೆ ಒಂದು ರಹಸ್ಯ ಗೊತ್ತಿದೆ, ಪರಂಪರೆಯಿಂದ ಕೇಳಿದ್ದೇನೆ ನಾನು ಅದನ್ನು ಅಂತ ಹೇಳಿದೆ. ಆ ಸುಮಂತ್ರನಿಗೆ ಸಾಮಾನ್ಯವಾಗಿ ಎಲ್ಲ ರಾಜ ಕುಟುಂಬದಲ್ಲೂ ಆಗೋದು ಹೀಗೆ. ಎಷ್ಟೋ ಜನ ಹಿರಿಯರಾದಂತಹ ಮಂತ್ರಿಗಳಿಗೆ ರಾಜರಿಗೂ ಗೊತ್ತಿಲ್ಲದೆ ಇರುವಂತಹ ರಾಜರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಗೊತ್ತಿರ್ತವೆ. ಹಾಗಾಗಿ ಅವನೇನು ಹೇಳಿದ ಅಂದ್ರೆ, ಹಿಂದೊಮ್ಮೆ ಸನತ್ ಕುಮಾರರು ತಮ್ಮ ಶಿಷ್ಯರ ಜೊತೆಗೆ ಮತ್ತು ಉಳಿದ ಋಷಿಗಳ ಜೊತೆಗೆ ಮಾತನಾಡ್ತಾ ಕೂತಿದ್ದಾಗ ಅವರು ನಿನ್ನ ಬಗ್ಗೆ ಮಾತಾಡಿದರು, ದಶರಥನ ಬಗ್ಗೆ ಮಾತಾಡಿ, ನಿನ್ನ ಪತ್ನಿಯರಲ್ಲಿ ನೀನು ರಾಮ ಲಕ್ಷ್ಮಣ ಭರತ ಶತ್ರುಘ್ನರನ್ನು ಪಡೆಯಬೇಕಾಗಿದೆ, ಅದಕ್ಕೆ ಋಷ್ಯಶೃಂಗನನ್ನು ಕರೆಸಿ ಯಜ್ಞ ಮಾಡಿಸಬೇಕಾಗಿದೆ ಮತ್ತು ಮಾಡಿಸ್ವಿ ಅನ್ನುವಂಥ ಮಾಹಿತಿಯನ್ನ ಸನತ್ ಕುಮಾರರು ತಮ್ಮ ಶಿಷ್ಯರಿಗೆ ಹೇಳ್ತಾ ಇದ್ರು. ಆ ಕಥೆಯನ್ನು ನಾನು ಕೇಳಿಸ್ಕೊಂಡಿದ್ದೇನೆ ಅಂತ ಸುಮಂತ್ರ ಅನ್ನೋ ಮಂತ್ರಿ ದಶರಥನಿಗೆ ಹೇಳಿದ. ದಶರಥನಿಗೆ ಹೇಳಿದ ಮೇಲೆ ಅದೇ ಪ್ರಕಾರ ಆ ಸುಮಂತನ ಸೂಚನೆಯ ಅನುಸಾರವಾಗಿ ದಶರಥ ತನ್ನ ಸ್ನೇಹಿತನಾದಂತಹ ಲೋಮಪಾದ ಅನ್ನುವ ಅಂಗರಾಜನ ಆಸ್ಥಾನಕ್ಕೆ ಹೋಗಿ ಅಲ್ಲೊಂದು 4-5 ದಿವಸ ಅವನ ಜೊತೆಗೆ ಇದ್ದು ಆ ಋಷ್ಯಶೃಂಗನನ್ನು ಕಳಿಸ್ಕೊಡಿ, ನಿಮ್ಮ ಅಳಿಯನನ್ನು ಕಳಿಸ್ಕೊಡಿ ಅಂತ ಹೇಳಿ ಅವನು ತನ್ನ ರಾಜ್ಯಕ್ಕೆ ಅವನು ಕರ್ಕೊಂಡು ಬಂದ ಮೇಲೆ ಆ ಋಷ್ಯಶೃಂಗನ ಪೌರೋಹಿತ್ಯದಲ್ಲಿ ವಸಿಷ್ಠರಂತೂ ಕುಲಗುರುಗಳು ಇದ್ದೇ ಇದ್ರು. ಅವರ ನೇತೃತ್ವದಲ್ಲಿ ಅಶ್ವಮೇಧ ಯಾಗ ಮತ್ತು ಪುತ್ರ ಕಾಮೇಷ್ಟಿ ಯಾಗ ಎರಡೂ ನಡೆದವು. ಆಮೇಲೆ ದಶರಥನಿಗೆ 4 ಜನ ಮಕ್ಕಳ
ಜನನ ಆಯಿತು ಅಂತ ನಾವು ಕಥೆಯನ್ನು ರಾಮಾಯಣದಲ್ಲಿ ನೋಡ್ತೇವೆ. ಈ ಎಲ್ಲ ಕಥೆ ಇದೆ. ಆ ಶಾಂತ ಎಂಬಾಕೆ ದಶರಥನ ಮಗಳೇ ಹೌದು. ಮುಂದೆ ಆಕೆಯನ್ನು ಅವನು ಲೋಮಪಾದನಿಗೆ ದತ್ತು ಕೊಟ್ಟಿದ್ದ ಅನ್ನೋ ಅಂಶ ಇದೆಯಲ್ಲ, ಅದು ರಾಮಾಯಣದಲ್ಲಿಲ್ಲ, ಮಹಾಭಾರತದಲ್ಲೂ ಇಲ್ಲ, ಅದೆಲ್ಲೋ ಬೇರೆ ಪುರಾಣದಲ್ಲಿದೆ. ಆದರೆ ಆ ಅಂಶ ಎಲ್ಲ ವ್ಯಾಖ್ಯಾನಕಾರರಿಗೂ ಸಮ್ಮತ ಆಗಿರುವಂತಿದೆ. ಪೌರ್ವಾತ್ಯ ಉತ್ತರದ ವ್ಯಾಖ್ಯಾನಕಾರರು ಮತ್ತು ದಕ್ಷಿಣದ ವ್ಯಾಖ್ಯಾನಕಾರರು ಎಲ್ಲರಿಗೂ ಕೂಡ ಆ ಅಂಶ ಸಮ್ಮತವಾಗಿರುವಂತೆ ಇದೆ. ಆದ್ರೆ ಏನಾಗ್ತದೆ ಅಂದ್ರೆ, ರಾಮಾಯಣದ ಪ್ರವಚನ ನಡೆದಾಗ ಆ ಋಷ್ಯಶೃಂಗನ ಕಥೆ ಅಷ್ಟು ದೀರ್ಘವಾಗಿ ಹೇಳಲಿಕ್ಕೆ ಸಮಯ ಇರೋದಿಲ್ಲ. ಎಲ್ಲ ಕಡೆ ಆಗೋ ಸಮಸ್ಯೆ ಹಾಗೇನೆ. ಹರಿವಂಶವನ್ನು ಹೇಗೆ 9 ದಿವಸದಲ್ಲಿ ಮುಗಿಸ್ಬೇಕು, ರಾಮಾಯಣವನ್ನು ಕೂಡ ಚೈತ್ರ ಮಾಸದ ಶುಕ್ಲ ಪ್ರತಿಪತ್ತಿನಿಂದ ಆರಂಭ ಮಾಡಿ ರಾಮನವಮಿ ಮುಗಿಸ್ಬೇಕಾಗಿರ್ತದೆ. ಹಾಗಾಗಿ ಅವಸರದಲ್ಲಿ ಎಲ್ಲಾ ಮಾಹಿತಿ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಲವು ಮಾಹಿತಿಗಳು ಗಮನಕ್ಕೆ ಬಂದಿರೋದಿಲ್ಲ. ಅದಕ್ಕಾಗಿ ಈ ಮಾಹಿತಿಯನ್ನು ಹೇಳಿದೆ. ಈ ಹಿನ್ನೆಲೆಯನ್ನು ಯಾಕೆ ಹೇಳಬೇಕಾಯ್ತು ಅಂದ್ರೆ, ಹರಿವಂಶವನ್ನು ಕೂಡ ನಾವು ಅವಸರವಾಗಿ ಮುಗಿಸೋದಾದ್ರೆ ಎಷ್ಟೋ ಮಾಹಿತಿ ಕೈಬಿಟ್ಟು ಹೋಗ್ತವೆ. ಈಗ ಅಂತ ಅವಸರ ಏನಿಲ್ಲ, ಆದ್ರಿಂದ ಎಷ್ಟೆಷ್ಟೋ ಮಾಹಿತಿಗಳನ್ನ, ಬೇರೆ ಪುರಾಣಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ, ಮತ್ತು ಸಾಮಾನ್ಯವಾಗಿ ನಿನ್ನೆ ನಾವು ಚರ್ಚೆ ಮಾಡಿದಂತೆ ಲೌಕಿಕ ಸಾಹಿತ್ಯ, ಇತ್ತೀಚಿನ ಲೌಕಿಕ ಸಾಹಿತ್ಯ, ನಮ್ಮ ಪೌರಾಣಿಕ ಪರಂಪರೆಗೆ ಅಪಚಾರ ಮಾಡುವಂತ ಸಾಹಿತ್ಯವೂ ಇದೆ, ಅಪಚಾರ ಮಾಡದೇನೆ ಕೇವಲ ಮಾರ್ಪಾಡು ಮಾಡಿಕೊಂಡಿರುವಂತಹ ಕಾಳಿದಾಸಾದಿಗಳ ಸಾಹಿತ್ಯವೂ ಇದೆ. ಅದ್ರ ಬಗ್ಗೆನೂ ಕೂಡ ನಿನ್ನೆ ನಮಗೆ ಮಾಹಿತಿ ಹೇಳಲಿಕ್ಕೆ ಸಾಧ್ಯ ಆಯಿತು. ಯಾಕಂದ್ರೆ ನಮ್ಮ ಮುಂದೆ ಸಮಯ ಬೇಕಾಗಿರೋದ್ರಿಂದ. ಹೀಗೆ ಹಾಗೆ ಒಂದು ಹೇಳಲಿಕ್ಕೆ ಅವಕಾಶ ನನಗೆ ಸಿಕ್ಕಿದೆ, ಕೇಳಲಿಕ್ಕೆ ಅವಕಾಶ ನಿಮಗೆ ಸಿಕ್ಕಿದೆ ಅಂತನೂ ಮಹತ್ವದ್ದು. ಹೀಗೆ ಆ ನಿನ್ನೆಯ ಮಾಹಿತಿಯನ್ನು ನಾನು ಹೇಳಿದೆ. 31ನೇ ಅಧ್ಯಾಯ ಮತ್ತು 32ನೇ ಅಧ್ಯಾಯದಲ್ಲಿ ಆ ಪೂರ್ವಿನಿಂದ ಬಂದಂತಹ ಯಯಾತಿಯ ಮಗನಾದಂತಹ ಆ ಪೂರ್ವಿನಿಂದ ಮುಂದೆ ಏನು ವಂಶಾವಳಿ ಮುಂದುವರೆದಿದೆ ಅದರ ಮುಂದುವರೆದ ಭಾಗವನ್ನು ನಾವು ಕೇಳಿದ್ವಿ. ಭರತನ ಚರಿತ್ರೆಯನ್ನು ಕೂಡ ನಿನ್ನೆ ನಾವು ಕೇಳಿದ್ವಿ. ಈ ಗೃತ್ಸಮದನಿಂದ ಕ್ಷತ್ರಿಯ, ವೈಶ್ಯ ಇತ್ಯಾದಿ 3 ಜಾತಿ ಅಭಿವೃದ್ಧಿ ಆಯಿತು ಅಂತ ನಾವು ಕೇಳಿದ್ವಿ. ಅವನಿಂದ ಮುಂದೆ ದೀರ್ಘತಮನಿಂದ ಧನ್ವಂತರಿಯಿಂದ ಕೇತುಮಂತನಿಂದ ಭೀಮರಥನಿಂದ ದಿವೋದಾಸನಿಂದ ವಂಶ ಮುಂದುವರೆದಿತ್ತು. ಆ ಸಂದರ್ಭದಲ್ಲಿ ಹಿಂದೆ ಈಗೊಂದು 4 ಅಧ್ಯಾಯದ ಹಿಂದೆ ಒಂದು ಮಾಹಿತಿ ಬಂದಿತ್ತು. ಅದೇ ಮಾಹಿತಿ ಇಲ್ಲಿ ಪುನರಾವರ್ತನೆ ಆಗ್ತದೆ. ಅದೇನೆಂದ್ರೆ, ಆ ದಿವೋದಾಸನ ಕಾಲದಲ್ಲಿ ವಾರಾಣಸಿ ಕ್ಷೇತ್ರಕ್ಕೆ ಕ್ಷೇಮಕರ ಅನ್ನುವಂಥ ರಾಕ್ಷಸನಿಂದ ಹಾನಿ ಸಂಭವಿಸಿತ್ತು ಪರಶಿವನ ಆಜ್ಞೆಗನುಸಾರವಾಗಿ. ಆಗ ಅವನು ಗೋಮತಿ ನದಿ ತೀರದಲ್ಲಿ ನೂತನವಾದ ಗೃಹವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ರಾಜ್ಯಭಾರ ಮಾಡಿಕೊಂಡಿದ್ದ. ಆ ದಿವೋದಾಸನಕ್ಕಿಂತ ಮೊದಲು ಅದು ವಾರಾಣಸಿ ನಗರವು ಭದ್ರಶ್ರೇಣ್ಯ ಎಂಬ ರಾಜನ ಅಧೀನದಲ್ಲಿತ್ತು. ಆ ಭದ್ರಶ್ರೇಣ್ಯನ 100 ಜನ ಮಕ್ಕಳನ್ನು ಕೊಂದು ದಿವೋದಾಸ ಸ್ವಾಧೀನಪಡಿಸಿಕೊಂಡಿದ್ದ. ದಿವೋದಾಸನಿಗೆ ಪ್ರಸರ್ಧನ ಎಂಬ ಮಗ ಇದ್ದ. ಆ ಪ್ರಸರ್ಧನ ರಾಜನಿಗೆ ವತ್ಸ, ಭಾರ್ಗವ ಅಂತ 2 ಮಕ್ಕಳಿದ್ದರು. ದಿವೋದಾಸನ ಮೊಮ್ಮಗ ಅಲರ್ಕ ಅನ್ನುವ ರಾಜ ಇದ್ದ. ಅವನು ಆ ಭದ್ರಶ್ರೇಣ್ಯ ರಾಜನ ಮಗನಾದಂತಹ ದುರ್ದಮನನ್ನು ಗೆದ್ದು ಅವನಿಂದ ಮತ್ತೆ ವಾರಾಣಸಿಯನ್ನ ತನ್ನ ಅಧೀನಕ್ಕೆ ತೆಗೆದುಕೊಂಡ. ಮೊದಲು ಭದ್ರಶ್ರೇಣ್ಯನ ಕಡೆ ಇತ್ತು, ಭದ್ರಶ್ರೇಣ್ಯನಿಂದ ದಿವೋದಾಸನಿಗೆ ಬಂದಿತ್ತು. ಆ ದಿವೋದಾಸನಿಂದ ಮತ್ತೆ ಪ್ರಸರ್ಧನ ವಶಪಡಿಸಿಕೊಂಡಿದ್ದ. ಪ್ರಸರ್ಧನನಿಂದ ದಿವೋದಾಸನ ಮೊಮ್ಮಗನಾದಂತಹ ಅಲರ್ಕ ಮತ್ತೆ ಅದನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡು ವಾರಾಣಸಿಯ ಗತವೈಭವವನ್ನು ಮತ್ತೆ ಪ್ರತಿಷ್ಠಾಪಿಸಿದ ಅಂತ ಕಥೆಯನ್ನು ಹಿಂದೆ ಕೂಡ ನಾವು ನೋಡಿದ್ವಿ. ಅದು ಇಲ್ಲಿ ಪುನರಾವರ್ತನೆ ಆಗಿರೋದ್ರಿಂದ ಇನ್ನೊಮ್ಮೆ ನಾನು ಅದನ್ನು ಹೇಳಿದೆ. ಹಿಂದಿನ ಕಾಲದಲ್ಲಿ ಆ ಪ್ರದೇಶವು ಭೀಮರಥನ ಮಗನಾದಂತಹ ಅಷ್ಟಾರಥನ ವಶ ಇತ್ತು. ಆ ಅಷ್ಟಾರಥ ಎಂಬಾತ ಮಕ್ಕಳ ಕಾಲದಲ್ಲಿ ಆ ಪ್ರದೇಶವನ್ನು ಮತ್ತೆ ತನ್ನ ಅಧೀನಕ್ಕೆ ತೆಗೆದುಕೊಂಡ. 60,600 ವರ್ಷ ಅದು ಅಲರ್ಕ ಅನ್ನುವಂಥ ರಾಜನ ಅಧೀನದಲ್ಲಿತ್ತು. ಆವಾಗ ಒಂದು ಮಾಹಿತಿ ಬಂದಿತ್ತು. ಅಗಸ್ತ್ಯನ ಪತ್ನಿಯಾದಂತಹ ಲೋಪಾಮುದ್ರೆಯನ್ನು ಆರಾಧನೆ ಮಾಡಿ ಅವರ ಅನುಗ್ರಹದಿಂದ 60,600 ವರ್ಷ ಬುಕ್ಕಾಗದಂತಹ ಯೌವನವನ್ನು ಪಡೆದುಕೊಂಡ, ಅಂತಹ ರೂಪ ಸಂಪತ್ತನ್ನು ಪಡೆದುಕೊಂಡ, ಹಾಗೆ ಸುಖ ಅನುಭವಿಸಿದ ಅಲರ್ಕ ಅನ್ನುವ ರಾಜ ಅಂತ ಮಾಹಿತಿಯನ್ನು ಕೇಳಿದ್ವಿ. ಆ ಮಾಹಿತಿ ಕೂಡ ಇಲ್ಲಿ ಮತ್ತೆ ಬಂದಿದೆ. ಅವನು ತನ್ನ ಅಂತಿಮ ಕಾಲದಲ್ಲಿ ಆ ಕ್ಷೇಮಕ ಅನ್ನುವಂಥ ರಾಕ್ಷಸ ಯಾರು ಅಂದ್ರೆ, ಅವನು ಕೂಡ ಪರಶಿವನ ಗಣನೆ. ನಿಕುಂಭ ಅಂತ ಹೇಳಿ ಒಬ್ಬ ಗಣ, ಕ್ಷೇಮಕ ಅಂತ ಹೇಳಿ ಮತ್ತೊಬ್ಬ ಗಣ. ಪರಶಿವ ಏನ್ ಹೇಳಿದ್ದ ನಿಕುಂಭನಿಗೆ, ನನಗೊಂದು ವಾಸಸ್ಥಾನ ಬೇಕಾಗಿದೆ, ಕಾಶಿಯ ಸರ್ವ ಸಂಪತ್ತನ್ನು ಹಾಳುಗೆಡವಿ ಅದನ್ನು ನನ್ನ ಕೈಗೆ ನೀನು ಒಪ್ಪಿಸು ಅಂತ ಹೇಳಿದ್ದ. ಅದೇ ಪ್ರಕಾರ ನಿಕುಂಭ
ಪರಶಿವನ ಆಜ್ಞೆಯನ್ನು ಶಿರಸಾವಹಿಸಿ ಅದನ್ನ ಕ್ಷೇಮಕ ಅನ್ನುವಂಥ ರಾಕ್ಷಸನ ಅಧೀನಕ್ಕೆ ಕೊಟ್ಟು ಹೋಗಿದ್ದ. 1000 ವರ್ಷ ಕಳೆದ ಬಳಿಕ ಆ ಕ್ಷೇಮಕನನ್ನು ಕೊಂದು ಅಲರ್ಕ ಕಾಶಿಯನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡ. ಅಲರ್ಕನಿಂದ ಸುನೀತ, ಸುನೀತನಿಂದ ಕ್ಷೇಮ್ಯ, ಕ್ಷೇಮ್ಯನಿಂದ ಕೇತುಮಂತ, ಕೇತುಮಂತನಿಂದ ವಿಷಕೇತು, ವಿಷಕೇತುವಿನಿಂದ ವಿಭು, ವಿಭುವಿನಿಂದ ಅನರ್ಥ, ಅನರ್ಥನಿಂದ ಸುಕುಮಾರ, ಸುಕುಮಾರನಿಂದ ಸತ್ಯಕೇತು, ಸತ್ಯಕೇತುವಿನಿಂದ ಮಹಾರಥ. ಈ ರೀತಿಯಾಗಿ ಕ್ರಮೇಣ ಅವರ ಉತ್ಪತ್ತಿ ಆಯಿತು. ಆ ಮಹಾರಥನಿಗೆ ವತ್ಸ, ಭಾರ್ಗವ ಅಂತ 2 ಜನ ಮಕ್ಕಳಿದ್ರು. ವತ್ಸನಿಂದ ವತ್ಸ ಭೂಮಿ ಎಂದಾತ ಹುಟ್ಟಿದ, ಭಾರ್ಗವನಿಂದ ಭಾರ್ಗವ ಭೂಮಿ ಹುಟ್ಟಿದ. ಆ ಭಾರ್ಗವನ ಕುಲದವರಿಂದಲೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಿಂದ 4 ಜಾತಿ ಏನಿದೆ ವರ್ಣ ವ್ಯವಸ್ಥೆ ಅದು ಬೆಳಗಿ ಮುಂದುವರಿಯಿತು. ಅಲ್ಲಿ ಇನ್ನೊಬ್ಬ ಆತ ಇದ್ದ ಸುಹೋತ್ರ ಅಂತ ಹೇಳಿ. ಆ ಸುಹೋತ್ರನಿಂದ ಬೃಹಂತ ಎಂಬಾತ ಹುಟ್ಟಿದ. ಅಜಮೀಢ, ಜಿಮೀಢ, ಪುರುಮೀಢ ಎಂಬುವರು ಈ 3 ಜನ ಬೃಹಂತನ ಮಕ್ಕಳು. ನೀಲಿನಿ, ಕೇಶಿನಿ, ಧೂಮಿನಿ ಎಂಬುದಾಗಿ 3 ಜನ ಮಕ್ಕಳು ಅಜಮೀಢನಿಗೆ. ಆ ಅಜಮೀಢನ ಪತ್ನಿ ಕೇಶಿನಿ ಎಂಬಾಕೆ, ಅವುಗಳಲ್ಲಿ ಅವಳಲ್ಲಿ ಹುಟ್ಟಿದವನೇ ಜನ್ಹು ಎಂಬ ರಾಜ. ಅವನು ಸರ್ವಮೇಧ ಅಂತ ಯಜ್ಞ ಮಾಡಿದ. ಅದನ್ನು ಕೂಡ ಮಾನ್ಯನ ಈಗೊಂದು 3 ಅಧ್ಯಾಯದ ಹಿಂದೆ ನೋಡಿದ್ವಿ. ಗಂಗಾ ನದಿ ಅವನ ಪ್ರಭಾವವನ್ನು ನೋಡಿ ಅವನಿಂದ ಆಕರ್ಷಿತರಾಗಿ ನನ್ನನ್ನು ಪತ್ನಿಯಾಗಿ ಸ್ವೀಕಾರ ಮಾಡುವಂತಂದ. ಅವನು ಒಪ್ಪಲಿಲ್ಲ. ಒಪ್ಪದೇ ಇದ್ದಾಗ ಅವಳು ಮುನಿಸಿನಿಂದ ಅವನ ಯಜ್ಞ ಭೂಮಿಯನ್ನು ಕೊಟ್ಟು ಹೋಗುವಂತೆ ಮಾಡಿದ್ಲು. ರಾಜ ಕ್ರುದ್ಧನಾಗಿ ಅವಳನ್ನ ತನ್ನ ಸಕಶಕ್ತಿಯಿಂದ ಪಾನ ಮಾಡಿಬಿಟ್ಟ ಇಡೀ ಗಂಗಾ ನದಿಯನ್ನ. ಋಷಿಗಳ ಪ್ರಾರ್ಥನೆಯಂತೆ ಆ ಜನ್ಹು ರಾಜನೇ ಜನ್ಹು ರಾಜ ಅವಳನ್ನು ತನ್ನ ಕಿವಿಯಿಂದ ಹೊರಗೆ ಬಿಟ್ಟ. ಹಾಗಾಗಿ ಅವಳು ಜಾಹ್ನವಿ ಅನ್ನುವಂಥ ಹೆಸರನ್ನು ಪಡೆದಳು. ಈ ಜನ್ಹು ರಾಜ ಮುಂದೆ ಯುವನಾಶ್ವರ ರಾಜನ ಮಗಳಾದಂತಹ ಕಾವೇರಿಯನ್ನು ಮದುವೆ ಮಾಡಿಕೊಂಡ. ಕಾವೇರಿಯನ್ನು ಮದುವೆ ಮಾಡಿಕೊಂಡಾಗ ಆ ಕಾವೇರಿ ಅನ್ನುವಂತಹ ಹೆಣ್ಣು ಮಗಳಿಗೆ ಗಂಗಾ ನದಿಯ ಶಾಪದೋಷ ಇತ್ತು. ಶಾಪದೋಷ ಇದ್ದರಿಂದಾಗಿ ಕಾವೇರಿ ನದಿಯ ಆ ಕಾವೇರಿಯನ್ನು ರಾಣಿಯ ದೇಹಾರ್ಧದಿಂದ ಕಾವೇರಿ ನದಿ ಹರಿತು. ಆ ಜನ್ಹುರಾಜನಿಂದ ಅಜಕ ಎಂಬಾತ ಹುಟ್ಟಿದ. ಅಜಕನಿಂದ ಬಲಾಕಾಶ್ವ, ಬಲಾಕಾಶ್ವನಿಂದ ಕುಶಿಕ. ಆ ಕುಶಿಕ ಒಮ್ಮೆ ಬೇಟೆಗಾಗಿ ಅರಣ್ಯದಲ್ಲಿ ಸಂಚಾರ ಮಾಡ್ತಿದ್ದ. ಅರಣ್ಯದಲ್ಲಿ ಸಂಚಾರ ಮಾಡುವಾಗ ಆ ಪಲ್ಲವರು ಅವನ ಜೊತೆ ಹೋರಾಟ ಮಾಡಿದರು, ಆ ಕುಶಿಕನ ಜೊತೆಗೆ. ಮುಂದೆ ಅವನೇನು ಮಾಡಿದ, ಮಹೇಂದ್ರನಂಥ ಮಗ ನನಗೆ ಹುಟ್ಟಬೇಕು, ಇಂದ್ರನನ್ನು ಮೀರಿಸುವಂತ ಮಗ ಹುಟ್ಟಬೇಕು ಅಂತ ತಪಸ್ಸು ಮಾಡಿದ. ಆವಾಗ ಇಂದ್ರನಿಗೆ ಹೆದರಿಕೆಯಾಗಿ ನನ್ನನ್ನು ಮೀರಿಸುವಂತ ಮಗ ಹುಟ್ಟಿಬಿಟ್ರೆ ಗತಿ ಏನಂತ ಹೇಳಿ ತಾನೇ ಆ ಕುಶಿಕನ ಮಗನಾಗಿ ಜನ್ಮ ತಾಳಿದ. ಅವನ ಹೆಸರು ಗಾಧಿ ಅಂತ ಹೇಳಿ. ಈ ಮಾಹಿತಿ ಕೂಡ ಹಿಂದೆ ಬಂದಿತ್ತು. ಆ ವಿಶ್ವಾಮಿತ್ರ, ವಿಶ್ವರಥ, ವಿಶ್ವಕೃತ್ ಎಂಬತಕ್ಕಂಥ 4 ಜನ ಗಂಡು ಮಕ್ಕಳು, ಸತ್ಯವತಿ ಅನ್ನುವಂಥ ಹೆಣ್ಣು ಮಗಳು ಈ ಗಾಧಿ ರಾಜನಿಗೆ ಇದ್ರು. ಈ ಕಥೆಯನ್ನ ಕೂಡ ನಾವು ಹಿಂದೆ ನೋಡಿದ್ವಿ. ಆ ಸತ್ಯವತಿ ಎಂಬತಕ್ಕಂಥ ಮಗಳೇನಿದ್ದಲ್ಲ ಅವಳನ್ನ ಋಷಿಗೆ ಮದುವೆ ಮಾಡಿಕೊಟ್ಟಿದ್ರು. ಅಲ್ಲಿ ಹುಟ್ಟಿದವನು ಜಮದಗ್ನಿ ಅಂತ ಹೇಳಿ. ಆ ಕಥೆಯನ್ನು ಕೂಡ ನಾವು ಹಿಂದೆ ಗಮನಿಸಿದ್ವಿ. ವಿಶ್ವಾಮಿತ್ರನ ಮಕ್ಕಳಾದಂತಹ ದೇವರಾತ ಮೊದಲಾದವರು ಮಹಾ ಕೀರ್ತಿಶಾಲಿಗಳು ಮತ್ತು ವೇದದಲ್ಲಿ ಬರುವಂತಹ ಅನೇಕ ಮಂತ್ರಗಳನ್ನ ತಮ್ಮ ತಪಶಕ್ತಿಯಿಂದ ಕಂಡುಕೊಂಡವರು. ಇವತ್ತು ಕೂಡ ಆ ಮಹನೀಯರಾದಂತಹ ಋಷಿಗಳ ಹೆಸರಿನಲ್ಲಿ ನಾವು ಆ ವೇದ ಮಂತ್ರಗಳನ್ನು ಅಧ್ಯಯನ, ಪಾರಾಯಣ ಇತ್ಯಾದಿ ಮಾಡ್ತೇವೆ. ವಿಶ್ವಾಮಿತ್ರರ ಮಕ್ಕಳಲ್ಲಿ ಶುನಕ್ಷೇಪನೇ ಹಿರಿಯವ. ಅವನು ಶುನಕ್ಷೇಪ ವಿಶ್ವಾಮಿತ್ರನಿಗೆ ಹುಟ್ಟಿದವನಲ್ಲ, ಆದ್ರೆ ವಿಶ್ವಾಮಿತ್ರ ಅವನನ್ನ ಒಂದು ಯಜ್ಞದಿಂದ ಬಿಡಿಸ್ಕೊಂಡು ಬಂದು ತನ್ನ ಹಿರಿಯ ಮಗ ಅನ್ನುವಂತೆ ಪಾಲನೆ ಮಾಡಿದ್ದ. ವಿಶ್ವಾಮಿತ್ರನಿಂದ ದೃಷದ್ವತಿ ಎಂಬ ಪತ್ನಿಯಲ್ಲಿ ಅಷ್ಟಕ ಎಂಬ ಮಗ ಇದ್ದ. ಆ ಅಷ್ಟಕನಿಗೆ ಲೋಹಿ ಎಂಬ ಮಗನಿದ್ದ. ಈ ಹಿಂದೆ ಅಜಮೀಢ ಅನ್ನೋ ಹೆಸರು ಬಂತಲ್ಲ, ಅಜಮೀಢನಿಂದ ನೀಲಿನಿ ಎಂಬ ಪತ್ನಿಯಲ್ಲಿ ಸುಶಾಂತಿ ಎಂಬ ಮಗ ಹುಟ್ಟಿದ. ಸುಶಾಂತಿಯಿಂದ ಪುರುಜಾತಿ ಮತ್ತು ಆ ಪುರುಜಾತಿಯಿಂದ ಭಾಷಾಶ್ವ ಎಂಬ ಮಗ ಹುಟ್ಟಿದ. ಮೊದಲ ಸಂಜಯ, ಬೃಹದಿಷು, ಯವೀನರ, ಕೃಮಿಲಾಶ್ವ ಎಂಬ 5 ಜನ ಮಕ್ಕಳು ಭಾಷಾಶ್ವ ರಾಜನಿಗಿದ್ರು. ಇವರೆಲ್ಲರೂ ಕೂಡ ಮಹಾಪರಾಕ್ರಮಿಗಳಾಗಿದ್ರು. ಈ 5 ರಾಜರ ಆಧಿಪತ್ಯ ಇದ್ದಿದ್ದರಿಂದಾಗಿ ಅವರ ದೇಶಕ್ಕೂ ಕೂಡ
ಪಾಂಚಾಲ ಅನ್ನುವ ಹೆಸರು ಬಂತು 5 ಜನರ ಆಧಿಪತ್ಯಕ್ಕೆ ಒಳಗಾದ್ದರಿಂದ. ಅಲ್ಲಿ ಮುದ್ಗಲನಿಂದ ಮೌದ್ಗಲ್ಯ ಎಂಬಾತ ಹುಟ್ಟಿದ. ಮೌದ್ಗಲ್ಯನಿಂದ ಇಂದ್ರಸೇನನಿಂದ ವಧ್ರೇಶ್ವ ಎಂಬಾತ ಹುಟ್ಟಿದ. ವಧ್ರೇಶ್ವನಿಂದ ಮೇನಕೆ ಅನ್ನುವಂಥ ರಾಣಿಯಲ್ಲಿ ದಿವೋದಾಸನೆಂಬ ಮಗ ಹುಟ್ಟಿದ ಮತ್ತು ಅಹಲ್ಯ ಎಂಬ ಮಗಳು ಹುಟ್ಟಿದ. ಇಬ್ಬರು, ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಅವನಿಗೆ ಜನಿಸಿದರು. ಆ ಅಹಲ್ಯ ಎಂಬಾಕೆ ಗೌತಮನ ಪತ್ನಿ ಆದ್ಲು. ಗೌತಮ ಅಥವಾ ಶರದ್ವಾನ್ ಅಂತ ಅವನ ಪತ್ನಿ ಆದ್ಲು. ಅವರಿಬ್ಬರ ಮಗನೇ ಶತಾನಂದ. ಇದು ರಾಮಾಯಣದಲ್ಲಿ ಕೂಡ ಬರುವಂತಹ ಮಾಹಿತಿ. ಆ ಶತಾನಂದರ ಮಗನೇ ಸತ್ಯಧೃತಿ ಎಂಬಾತ. ಆ ಸತ್ಯಧೃತಿ ಎಂಬಾತ ಧನುರ್ವಿದ್ಯಾ ಪಾರಂಗತನಾಗಿದ್ದ. ಬ್ರಾಹ್ಮಣನಾಗಿದ್ದು ಕೂಡ ಧನುರ್ವಿದ್ಯೆಯಲ್ಲಿ ಭಾರಿ ಪಂಡಿತನಾಗಿದ್ದ. ಆ ಸತ್ಯಧೃತಿಯಿಂದ ಕೃಪಾ ಕೃಪಿ ಎಂಬ ಇಬ್ಬರು ಮಕ್ಕಳು ಹುಟ್ಟಿದರು. ಕೃಪಾ ಮತ್ತು ಕೃಪಿ ಅಂತ ಹೇಳಿ ರಾಮಾಯಣದಲ್ಲಿ ನಾವು ಮಾಹಿತಿ ನೋಡ್ತೇವೆ. ಕೃಪಿ ಅಂದ್ರೆ ದ್ರೋಣಾಚಾರ್ಯರ ಪತ್ನಿ. ಮಹಾಭಾರತದಲ್ಲಿ ನೋಡ್ತೀವಿ. ಕೃಪಿ ಎಂಬಾಕೆ ದ್ರೋಣಾಚಾರ್ಯನ ಪತ್ನಿ. ಕೃಪಾ ಅಂದ್ರೆ ಅವರ ಅಣ್ಣ. ಆ ಕೃಪಾ ಮತ್ತು ಕೃಪಿ ಇವರಿಬ್ರು ಹುಟ್ಟಿದ್ದು ಕೂಡ ಈ ಸತ್ಯಧೃತಿ ಎಂಬಾತನಿಂದ. ಅದು ಹೇಗೆ ಅಂದ್ರೆ, ಒಮ್ಮೆ ಅವನು ಅರಣ್ಯದಲ್ಲಿ ಸಂಚಾರ ಮಾಡುವಾಗ ಸ್ವರ್ಗಲೋಕದ ಅಪ್ಸರೆಯೊಬ್ಬಾಕೆಯನ್ನು ನೋಡಿದ. ಅಪ್ಸರೆಯನ್ನು ನೋಡಿದಾಗ ಅವನ ಮನಸ್ಸು ಚಂಚಲಾಯಿತು. ಚಂಚಲಾಗಿ ಅವನ ತೇಜಸ್ಸು ಒಂದು ಹುಲ್ಲಿನ ಬಣವೆಯ ಮೇಲೆ ಬಿತ್ತು, ಹುಲ್ಲಿನ ಜಾಗದಲ್ಲಿ ಬಿತ್ತು. ಅದರಿಂದ ಅವಳಿದ್ದವಳಿ ಮಕ್ಕಳು ಹುಟ್ಟಿದರು. ಕೃಪಾಕೃತಿ ಕೃಪಾಕೃತಿ ಅಂತ ಹೆಸರಿಟ್ಟಿದ್ದು ಮುಂದೆ ಶಂತನು ಇಟ್ಟಿದ್ದು. ಆ ಮಕ್ಕಳು ಅಲ್ಲೇ ಹುಟ್ಟಿದರು. ಬೇಟೆಗಾಗಿ ಬಂದಂತಹ ಶಂತನು, ಭೀಷ್ಮನ ತಂದೆಯಾದಂತಹ ಶಂತನು ಆ ಇಬ್ಬರು ಮಕ್ಕಳನ್ನ ತನ್ನ ವಶಕ್ಕೆ ತೆಗೆದುಕೊಂಡು ಕೃಪೆಯಿಂದ ಅವುಗಳನ್ನ ಪಾಲನೆ ಮಾಡಿದ. ದಯೆಯಿಂದ ಪಾಲನೆ ಮಾಡಿದ್ರಿಂದ ಅವುಗಳಿಗೆ ಕೃಪಾ ಮತ್ತು ಕೃಪಿ ಅಂತ ಹೆಸರು ಬಂತು. ಮುಂದೆ ಆ ಕೃಪಿಯನ್ನೇ ದ್ರೋಣಾಚಾರ್ಯನಿಗೆ ಮದುವೆ ಮಾಡಿಕೊಟ್ರು. ಅವರಿಂದ ಹುಟ್ಟಿದವನು ಅಶ್ವತ್ಥಾಮ. ಕೃಪೆಯಿಂದ ಪೋಷಣೆ ಮಾಡಿದ್ರಿಂದ ಅವುಗಳಿಗೆ ಕೃಪಾ ಮತ್ತು ಕೃಪಿ ಅಂತ ಹೆಸರು. ದಿವೋದಾಸ ಅಂತ ಹೆಸರು ಬಂತು. ಆ ದಿವೋದಾಸ ಅಂತ ಮತ್ತೊಂದು ಹೆಸರು ಬಂತಲ್ಲ, ಅವನಿಂದ ಮಿತ್ರಾಯು ಅನ್ನೋ ರಾಜ ಹುಟ್ಟಿದ. ಮಿತ್ರಾಯುವಿನಿಂದ ಮೈತ್ರಾಯಣ, ಮೈತ್ರಾಯಣನಿಂದ ಸೋಮ, ಅವನಿಂದ ಸೃಂಜಯ, ಸೃಂಜಯನಿಂದ ಪಂಚಜನ, ಪಂಚಜನನಿಂದ ಸೋಮದತ್ತ, ಸೋಮದತ್ತನಿಂದ ಸಹದೇವ, ಸಹದೇವನಿಂದ ಸೋಮಕ, ಸೋಮಕನಿಂದ ಜಂತು ಎಂಬ ರಾಜ ಹುಟ್ಟಿದ. ಜಂತು ಎಂಬ ರಾಜನಿಗೆ 100 ಜನ ಮಕ್ಕಳಿದ್ರು. ಆ 100 ಜನ ಮಕ್ಕಳಲ್ಲಿ ಕೊನೆಯವನು ಪೃಷತ ಎಂಬ ರಾಜ. ಆ ಪೃಷತನಿಂದ ದ್ರುಪದ, ದ್ರೌಪದಿಯ ಅಣ್ಣನಾದಂತಹ ದ್ರುಪದ ರಾಜ ಹುಟ್ಟಿದ, ಪಾಂಚಾಲ ದೇಶ. ಮತ್ತು ಧೃಷ್ಟದ್ಯುಮ್ನ ಅಂತ ಗಂಡು ಮಗ ಏನಿದ್ನಲ್ಲ, ಅವನಿಂದ ಧೃಷ್ಟಕೇತು ಎಂಬ ಮಗ ಹುಟ್ಟಿದ. ಅಜಮೀಢ ಅಂತ ಏನು ಹಿಂದೆ ಒಬ್ಬ ರಾಜನ ಹೆಸರು ಬಂತಲ್ಲ, ಅವನ 3ನೇ ಪತ್ನಿಯ ಸಂತಾನದ ಕಥೆಯನ್ನು ಹೇಳ್ತಾರೆ. ಧೂಮಿನಿ ಎಂಬಾಕೆ ಒಬ್ಬಕ್ಕೆ ಮಗಳಿದ್ದು. ಸತ್ಪುತ್ರ ಬೇಕು ಅನ್ನೋ ಬಯಕೆಯಿಂದ ಆಕೆ ಮಾಡಿದ ತಪಸ್ಸು 10,000 ವರ್ಷದ ಉಗ್ರವಾದ ತಪಸ್ಸು. ಬೇಕಾದಷ್ಟು ವರ್ಷ ಆಯುಷ್ಯ ಇತ್ತು ಅವರಿಗೆ. ಲಕ್ಷ ತ್ರೇತಾಯುಗ, ಕೃತಯುಗದ ಕಥೆಗಳಿರ್ಬೇಕು ಇವೆಲ್ಲ. ಯಾಕಂದ್ರೆ ಯಾವ ಯುಗ ಅಂತ ಅಲ್ಲಿ ಬಂದಿಲ್ಲ. 10,000 ವರ್ಷ ಅವ್ರು ತಪಸ್ಸು ಮಾಡ್ಬೇಕಾದ್ರೆ 50,000 ವರ್ಷ, 1,00,000 ವರ್ಷ ಅವ್ರು ಬದುಕಿದ್ದಿರ್ಬೇಕು. ಬೇಕಾದಷ್ಟು ವರ್ಷ ಅವರಿಗೆ ಸುಖ ಪಡ್ಲಿಕ್ಕೂ ಅವಕಾಶ ಇತ್ತು, ಬೇಕಾದಷ್ಟು ವರ್ಷ ತಪಸ್ಸು ಮಾಡ್ಲಿಕ್ಕೂ ಅವಕಾಶ ಇತ್ತು. ಹೀಗೆ ಅವರು 10,000 ವರ್ಷದ ಉಗ್ರವಾದ ತಪಸ್ಸನ್ನು ಮಾಡಿದ್ರು. ಹಾಗಾಗಿ ಆ ತಪಸ್ಸಿನ ಮಹಿಮೆಯಿಂದ ಅವಳಿಗೆ ವೃಕ್ಷ ಎಂಬ ರಾಜ ಹುಟ್ಟಿದ. ವೃಕ್ಷನಿಂದ ಸಂವರ್ಣ ಎಂಬ ಮಗ ಹುಟ್ಟಿದ. ಸಂವರ್ಣನಿಂದ ಕುರು ಎಂಬ ಮಗ ಹುಟ್ಟಿದ. ಸಂವರ್ಣನಿಗೆ ಸಂಬಂಧಪಟ್ಟಂತಹ ಕಥೆ ಒಂದು ಮಹಾಭಾರತದಲ್ಲಿದೆ ಅಂತ ನೆನಪು. ಅದೇನಂದ್ರೆ, ಸಂವರ್ಣನಿಗೆ ತಪತಿ ಅನ್ನುವಂಥ ಪತ್ನಿ, ಆಕೆ ಸೂರ್ಯನ ಮಗಳು. ಸಂವರ್ಣ ಅನ್ನುವಂಥ ರಾಜ ಸೂರ್ಯವಂಶದ ರಾಜ, ಅವನು ಕೂಡ ಚಂದ್ರವಂಶದವನೇ. ಆದರೆ ಸೂರ್ಯನ ಮಹಾಭಕ್ತನಾಗಿದ್ದ. ಭಕ್ತನಾಗಿದ್ದರಿಂದಾಗಿ ಅವನಿಗೆ ಸೂರ್ಯನೇ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟ. ಸಂವರ್ಣ ಅಂತ ಅವಳ ಹೆಸರು ತಪತಿ ಅಂತ ಹೇಳಿ. ತಪತಿಯನ್ನು ಹೆಸರಿನಕ್ಕೆ ಮುಂದೆ ನದಿಯಾಗಿ ಕೂಡ ಹರಿದಳು ಅಂತ ಕಥೆ ಅಲ್ಲೊಂದಿದೆ. ಆದ್ರೆ ಇನ್ನೂ ಸ್ಪಷ್ಟಪಡಿಸ್ಕೊಳ್ಬೇಕಾದ ಅಂಶ ಏನಂದ್ರೆ, ಈ ಸಂವರ್ಣನೂ ಆ ಸಂವರ್ಣನೂ ಒಬ್ಬನೇ ಹೌದೋ ಇಲ್ಲೋ, ಹೆಸರಿನ ಸಾಮ್ಯ ಬಂದಿದ್ದರಿಂದ ಹೇಳಿದಷ್ಟೇ. ಸೂರ್ಯವಂಶದಲ್ಲಿ ಕೂಡ ಒಬ್ಬ ಸಂವರ್ಣ ಅಂತ ಇದ್ದಾನೆ. ಅದು ನಮ್ಮ ಸರಿ ಮತ್ತೊಮ್ಮೆ ಯಾವಾಗ ಗಮನಿಸಿ ಹೇಳ್ತಾನೆ. ಸಂವರ್ಣನಿಂದ ಕುರು ಎಂಬ ಮಗ ಹುಟ್ಟಿದ. ಆ ಕುರುವಿನಿಂದ ಕುರು ಕ್ಷೇತ್ರ ಅಂತ ಹೇಳಿ ಆ ಪ್ರದೇಶಕ್ಕೆ ಹೆಸರು ಬಂತು. ಇವತ್ತು ಕೂಡ ಅದನ್ನು ಕುರುಕ್ಷೇತ್ರ ಅಂತ ಕರೀತಾರೆ. ಉತ್ತರ ಕುರುಕ್ಷೇತ್ರ ಮತ್ತು ದಕ್ಷಿಣ ಕುರುಕ್ಷೇತ್ರ ಅಂತ ಹೇಳಿ. ಕುರುಕುಲವೇ ಅದರಿಂದಾಗಿ ಮುಂದೆ ಕೌರವರು ಅಂತ ಅನಿಸ್ಕೊಂಡ್ರು. ಕೌರವರು ಅನ್ನೋ ಹೆಸರಿಗಿಂತ ಕೌರವರು ಅನ್ನೋ ಹೆಸರೇ ಹೆಚ್ಚು ಬಳಕೆಯಲ್ಲಿರುವಂಥದ್ದು. ಅದು ಆ ಕುರು ರಾಜನ ಮಹತ್ವವನ್ನು ತೋರಿಸ್ತದೆ. ಕುರು ರಾಜನಿಗೆ 4 ಜನ ಮಕ್ಕಳು, ಸುಧನು, ಪರೀಕ್ಷಿತ್, ಪ್ರವರ ಎಂಬುದಾಗಿ.
ಸುಧನ್ವನಿಂದ ಸುಹೋತ್ರ, ಸುಹೋತ್ರನಿಂದ ಚ್ಯವನ, ಚ್ಯವನನಿಂದ ವಸು ಎಂಬ ಮಗ ಹುಟ್ಟಿದ. ಆ ವಸುರಾಜನಿಂದ ಗಿರಿಕಾ ಎಂಬ, ವಸುರಾಜನಿಗೆ ಪತ್ನಿ ಗಿರಿಕಾ ಎಂಬಾಕೆ. ಆ ಗಿರಿಕಾ ಎಂಬಾಕೆಯಲ್ಲಿ ಬೃಹದ್ರಥ, ವೃತ್ಯಗ್ರಹ, ಕುಶ, ಮರುತ, ಯದು, ಕಾಲಿ, ಸಪ್ತಮ ಎಂಬುದಾಗಿ 7 ಜನ ಮಕ್ಕಳು. ಆ ಬೃಹದ್ರಥನಿಂದ ಕುಶಾಗ್ರ ಹುಟ್ಟಿದ, ಕುಶಾಗ್ರನಿಂದ ವೃಷಭ ಜನಿಸಿದ, ವೃಷಭನಿಂದ ಪುಷ್ಪವಂತ, ಪುಷ್ಪವಂತನಿಂದ ಸತ್ಯಹಿತ, ಸತ್ಯಹಿತನಿಂದ ಊರ್ಜ, ಊರ್ಜನಿಂದ ಸಂಭವ, ಸಂಭವನಿಂದ ಜರಾಸಂಧ, ಜರಾಸಂಧನಿಂದ ಸಹದೇವ, ಸಹದೇವನಿಂದ ಉದಾಯು, ಉದಾಯುವಿನಿಂದ ಶ್ರುತಧರ್ಮ. ಈ ರೀತಿಯಾಗಿ ಕ್ರಮೇಣ ಅವರ ಉತ್ಪತ್ತಿ ಆಯಿತು. ಪರೀಕ್ಷಿತ್ ಅಂತ ಮತ್ತೊಂದು ಹೆಸರಲ್ಲಿ ಬಂದಿತ್ತು. ಆ ಪರೀಕ್ಷಿತರ ರಾಜನ ಮಗನಾದಂತಹ ಜನಮೇಜಯನಿಗೆ ಶ್ರುತಸೇನ, ಉಗ್ರಸೇನ, ಭೀಮಸೇನ ಎಂಬುದಾಗಿ 3 ಜನ ಮಕ್ಕಳಿದ್ರು. ಜನಮೇಜಯನ 2ನೇ ಪತ್ನಿ ಮಣಿಮತಿ ಅಂತ ಒಬ್ಬಾಕೆ ಇದ್ಲು. ಆ ಜನಮೇಜಯನ 2ನೇ ಪತ್ನಿಯಾದಂತಹ ಮಣಿಮತಿ ಎಂಬಾಕೆಯಲ್ಲಿ ಸುರಥ, ಮತಿವಂತ ಎಂಬುದಾಗಿ 2 ಜನ ಮಕ್ಕಳು ಹುಟ್ಟಿದ್ರು. ಸುರಥನಿಂದ ವಿದೂರಥ, ವಿದೂರಥನಿಂದ ವೃಕ್ಷರಾಜ. ಆ ವೃಕ್ಷರಾಜನಲ್ಲಿ ವೃಕ್ಷರಾಜನಿಂದ ಕೂಡ ವಂಶ ಮುಂದುವರಿಯಿತು. ನಿನ್ನೆ ನಾನು ಒಂದು ಮಾಹಿತಿ ಹೇಳಿದ್ದೆ, ಈ ಕುರುವಂಶದಲ್ಲಿ ಒಂದೊಂದೇ ಹೆಸರಿನ ಇಬ್ಬಿಬ್ಬರು ರಾಜರು ಕೆಲವು ಹೆಸರು ಬರ್ತಾರೆ ಅಂತ ಹೇಳಿ. ಆ ಮಾಹಿತಿ ಇಲ್ಲೂ ಕೂಡ ಬಂದಿದೆ. ಅದನ್ನ ವ್ಯಾಸರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಕುರುವಂಶದಲ್ಲಿ ವೃಕ್ಷ ಎಂಬ ಹೆಸರಿನ 2 ಜನ ಮಕ್ಕಳಿದ್ರು. ಹಿಂದೆ 10,000 ವರ್ಷ ತಪಸ್ಸು ಮಾಡಿ ಒಬ್ಬಾಕೆ ವೃಕ್ಷ ಅನ್ನೋ ರಾಜನ ಮಗಳು, ವೃಕ್ಷ ಅನ್ನೋ ರಾಜನನ್ನ ಮಗನನ್ನಾಗಿ ಪಡೆಯಲು ಒಂದು ಕಥೆ ಓದಿದ್ವಿ. ಇಲ್ಲಿ ಮುಂದೆ ಇನ್ನೊಂದು ಹೆಸರು ಬಂತು. ವೃಕ್ಷ ಎಂಬ ಹೆಸರಿನವರು 2, ಪರೀಕ್ಷಿತ ಎಂಬ ಹೆಸರಿನವರು 2, ಭೀಮಸೇನ ಎಂಬ ಹೆಸರಿನ 3 ಜನ. ಪಾಂಡವ ಮಧ್ಯಮನಾದಂತಹ ಭೀಮಸೇನ ಒಬ್ಬ, ಇನ್ನು ಉಳಿದವರಿಬ್ಬರು ಕೂಡ ಇದ್ರು. ಜನಮೇಜಯ ಎಂಬ ಹೆಸರಿನವರು 2. ಹೀಗೆ ಅವರ ಒಂದೇ ಹೆಸರಿನವರು 2-3 ಜನ ಮೇಲಿಂದ ಮೇಲೆ ನಾವು ಕಾಣ್ತೇವೆ. 2ನೇ ವೃಕ್ಷ ಅಂತ ಹೇಳಿ 2 ಜನ ಇದ್ರಲ್ಲ, ಅವರಲ್ಲಿ 2ನೇ ವೃಕ್ಷನಿಂದ ಭೀಮಸೇನ ಎಂಬಾತ ಹುಟ್ಟಿದ, ಭೀಮಸೇನಿಂದ ಪ್ರತೀಪ ಎಂಬಾತ ಹುಟ್ಟಿದ. ಈ ಪ್ರತೀಪ, ಶಂತನು ಅನ್ನುವಂಥ ಈ ಪರಂಪರೆ ಏನಿದೆ ಇದು ಹೆಚ್ಚು ಪ್ರಸಿದ್ಧವಾಗಿದೆ. ಶಂತನು, ದೇವಾಪಿ, ಬಾಲ್ಹಿಕ ಎಂಬುದಾಗಿ 3 ಜನ ಮಕ್ಕಳು ಪ್ರತೀಪ ರಾಜನಿಗಿದ್ರು. ಆ ಬಾಲ್ಹಿಕ ರಾಜನ ಶಂತನಿಂದ ಕಥೆ ಆಮೇಲೆ ಹೇಳ್ತಾರೆ. ಸೋಮದತ್ತನ ಮಗ ಬಾಲ್ಹಿಕ ಎಂಬುದಾಗಿ, ಭೂರಿ, ಭೂರಿಶ್ರವ, ಶಲ ಎಂಬುದಾಗಿ 3 ಜನ ಮಕ್ಕಳು ಸೋಮದತ್ತನಿಗಿದ್ರು. ದೇವಾಪಿ ಅವನು ಮಹಾಮುನಿ ಅಂತನಿಸ್ಕೊಂಡು ಹೋಗ್ಬಿಟ್ಟ, ದೇವತೆಗಳಿಗೆ ಉಪಾಧ್ಯಾಯನಾಗಿ ಮುನಿ ಅಂತನಿಸ್ಕೊಂಡ್ಬಿಟ್ಟ ಅವನು. ಅವನಿಗೆ ಚ್ಯವನ ಮುನಿಪುತ್ರನಾದಂಥ ಕೃತ ಎಂಬಾತ ಸ್ನೇಹಿತನಿದ್ದ. ದೇವಾಪಿ, ಬಾಲ್ಹಿಕ ಎಂಬುದಾಗಿ ನಾವು 2 ಹೆಸರನ್ನು ಕೇಳಿದ್ವಿ. ಇನ್ನು ಮೊದಲನೇ ಹೆಸರಲ್ಲಿ ಬಂದದ್ದು ಶಂತನು ಅಂತೇಳಿ. ಆ ಶಂತನು ಅನ್ನೋ ಹೆಸರು ಕುರುವಂಶದಲ್ಲಿ ಬಹಳ ಮುಖ್ಯವಾಗಿ ಕೇಳಿ ಬರ್ತದೆ. ಮಹಾಭಾರತದ ನೆನಪು ನಮಗೆ ಏನ್ ಬರ್ತದೆ ಅಂದ್ರೆ, ಅವನಿಗೆ ಶಂತನು ಅಂತ ಹೆಸರು ಬಂದಿದ್ದು ಯಾಕೆ? ಶಾಂತಸ್ಯ ಜಜ್ಞೆ ಸಂತಾನ ತಸ್ಮಾತ್ ಶಂತನು ಇತ್ಯುಚ್ಯತೆ. ಪ್ರತೀಪರಾಜನ ಮಗ ಇವ ಶಂತನು. ಆ ಯಾವುದೋ ಒಂದು ಕಾರಣದಿಂದಾಗಿ ಆವಾಗ ಕುರುವಂಶದ ಮುಂದುವರಿಕೆಯೇ ಸ್ವಲ್ಪ ಶಾಂತವಾಗಿ ಬಿಟ್ಟಿತ್ತು, ಮಕ್ಕಳಿಗಿಲ್ಲ ಹೀಗೇನೋ ಕಾರಣದಿಂದಾಗಿ. ಹಾಗಾದಾಗ ಆ ಶಂತನು ಏನು ಮಗ ಹುಟ್ಟಿದ ಶಾಂತವಾದಂತಹ ಸಂತಾನದ ಮುಂದುವರಿಕೆ, ಅಂದ್ರೆ ಯಾವುದೋ ಕಾರಣಕ್ಕಾಗಿ ಸಂದೇಹಗ್ರಸ್ತವಾಗಿದ್ದಂತಹ ಸಂತಾನದ ಮುಂದುವರಿಕೆ ಇವನಿಂದ ಮುಂದುವರಿಯಿತು, ಶಂತನುವಿನಿಂದ. ಹಾಗಾಗಿ ಅವನಿಗೆ ಶಂತನು ಅಂತ ಹೆಸರು. ಮತ್ತೊಂದು, ಆ ಶಂತನುವಿಗೆ ಶಂತನು ಅಂತ ಹೆಸರು ಯಾಕಂದ್ರೆ, ಶಂತನುವಿನ ಸ್ವಭಾವ ಮತ್ತು ಅವನ ಧಾರ್ಮಿಕ ನಡವಳಿಕೆ ಹೇಗಿತ್ತಲ್ಲ, ಅವನು ಯಾರನ್ನಾದ್ರೂ ನೋಡಿದರೆ ಅಥವಾ ಸ್ಪರ್ಶಿಸಿದರೆ ಆ ವ್ಯಕ್ತಿಗಳಲ್ಲಿ ಇದ್ದಂತಹ ಉದ್ವೇಗ, ದುಃಖ, ಸಂಕಟ ಇದೆಲ್ಲ ಶಾಂತ ಆಗ್ತಿತ್ತು ಅಂತ ಮಹಾಭಾರತದಲ್ಲಿ ಬಂದಂತ ಒಂದು ಮಾಹಿತಿ ನಮ್ಗೆ ನಿಂತು ಬರ್ತದೆ. ಹಾಗಾಗಿ ಅವನಿಗೆ ಶಾಂತನು ಅಂತ ಹೆಸರಿತ್ತು. ಅವನ ನಡವಳಿಕೆ ಹಾಗಿರ್ತಿತ್ತು. ಅವರ ಪರಿಸರದಿಂದ, ಅವರ ಇರುವಿಕೆಯಿಂದ ಸುತ್ತಮುತ್ತಲಿನ ಪರಿಸರದಲ್ಲಿ ಒಂದು ಅವರ್ಣನೀಯವಾದಂತಹ ಶಾಂತಿ, ಅನಿರ್ವಚನೀಯವಾದಂತಹ ಮನೋ ನೆಮ್ಮದಿ ಅಲ್ಲಿ ಕಾಣಿಸ್ಕೊಳ್ತಿತ್ತು. ಇದು ಆ ರಾಜರ ಸ್ವಭಾವ. ಶಂತನು ರಾಜ್ಯದ ಭಾರವನ್ನ ಸ್ವೀಕಾರ ಮಾಡಿದ. ಶಂತನುವಿನ ಮಗನೇ ನೀನು ಆಗಿದ್ದಿ ಅಂತ ಹೇಳಿ ಭೀಷ್ಮನಿಗೆ ಅದನ್ನು ತಿಳಿಸ್ತಾ ಇದ್ದಾರೆ. ಆ ಶಂತನುವಿನ ವಂಶದಲ್ಲಿ ನೀನು ಹುಟ್ಟಿದ್ದಿ ಅಂತ ಹೇಳಿ ಭೀಷ್ಮನಿಗಲ್ಲ, ವೈಶಂಪಾಯನರು ಜನಮೇಜಯನಿಗೆ ತಿಳಿಸ್ತಾ ಇದ್ದಾರೆ. ಶಂತನುವಿನಿಂದ ಗಂಗಾದಿ ನದಿಯಲ್ಲಿ ದೇವವ್ರತ ಎಂಬ ಮಗ ಹುಟ್ಟಿದ. ಆ ದೇವವ್ರತನೇ ಭೀಷ್ಮ. ಮೊದಲಿನ ಅವನ ಹೆಸರು ದೇವವ್ರತ ಅಂತ ಹೇಳಿ. ಭಯಂಕರವಾದಂತಹ ಪ್ರತಿಜ್ಞೆ ಮಾಡಿದ್ರಿಂದಾಗಿ ಅವನಿಗೆ ಭೀಷ್ಮ ಅಂದ್ರೆ ಭಯಂಕರವಾದಂತ ಅರ್ಥ. ಹಾಗಾಗಿ ಅವನಿಗೆ ಮುಂದೆ ಭೀಷ್ಮ ಅನ್ನೋ ಹೆಸರು ಕೂಡ ಬಂತು. ಅವನು ಪಾಂಡವರ ಪಿತಾಮಹನಾಗಿ ಕೊನೆಗಾಲ ತನಕ ಇದ್ದ. ಪಾಕಚಲರಿಗೂ ಗೊತ್ತಿದ್ದದ್ದು. ಆ ಶಂತನಿಗೆ 2 ಜನ ಪತ್ನಿಯರಿದ್ರು. ಮೊದಲನೆಯ ಪತ್ನಿ ಗಂಗಾ ನದಿ,
ಗಂಗಾ ನದಿಯಲ್ಲಿ ಹುಟ್ಟಿದವನು ಭೀಷ್ಮ. ಎರಡನೇ ಪತ್ನಿ ಕಾಳಿ, ಕಾಳಿ ಅಥವಾ ಗಂಧ ಕಾಳಿ ಅಥವಾ ಸತ್ಯವತಿ ಅಥವಾ ಯೋಜನ ಗಂಧ, ಹೀಗೆ ಅವಳ ಹೆಸರು. ಅವರಲ್ಲಿ ಅಲ್ಲಿ ಹುಟ್ಟಿದ ಇಬ್ಬರು ಮಕ್ಕಳು ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಅಂತ ಹೇಳಿ. ಇಲ್ಲಿ ಒಂದೇ ಹೆಸರನ್ನು ತಗೊಂಡಿದ್ದಾರೆ. ವಿಚಿತ್ರ ವೀರ್ಯ ಅನ್ನೋ ಒಂದೇ ಹೆಸರನ್ನು ತೆಗೆದುಕೊಂಡು ಶಂತನುವಿನ ಎರಡನೇ ಮಗಳಾದಂತಹ ಸತ್ಯವತಿಯಲ್ಲಿ ಇಬ್ಬರು ಮಕ್ಕಳು ಹುಟ್ಟಿದ್ರು ವಾಸ್ತವಿಕವಾಗಿ, ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಅಂತ ಹೇಳಿ. ಚಿತ್ರಾಂಗದ ಹೆಸರನ್ನು ಬಿಟ್ಟು ವಿಚಿತ್ರ ವೀರ್ಯ ಅನ್ನೋ ಒಂದೇ ಹೆಸರನ್ನು ತೆಗೆದುಕೊಂಡು ಅವನಿಂದ ಮುಂದುವರೆದ ಸಂತಾನವನ್ನು ಇಲ್ಲಿ ಹೇಳಿದ್ದಾರೆ. ಕಾರಣ ಏನಂದ್ರೆ, ಚಿತ್ರಾಂಗದ ಅಂತ ಮೊದಲನೇವನಿದ್ನಲ್ಲ, ಅವನು ಒಮ್ಮೆ ಒಬ್ಬ ಗಂಧರ್ವನ ಜೊತೆಗೆ ಹೋರಾಟ ಮಾಡಿ ಸತ್ತೋಗ್ಬಿಟ್ಟ ಸಣ್ಣ ವಯಸ್ಸಿನಲ್ಲೇ. ಆ ಗಂಧರ್ವನ ಹೆಸರು ಚಿತ್ರಾಂಗದ ಅಂತಾನೆ ಆಗಿತ್ತು. ಚಿತ್ರಾಂಗದ ಅನ್ನೋ ಹೆಸರಿನವನು ನಾನಿರ್ಬೇಕು ನೀನಿರ್ಬೇಕು ಅಂತ ಹೇಳಿ ದುರಹಂಕಾರದಿಂದ ಗಂಧರ್ವನ ಜೊತೆ ಹೋರಾಟ ಮಾಡಿ ಧರಾಶಾಯಿ ಆಗಿಬಿಟ್ಟ. ಹಾಗಾಗಿ ಉಳಿದವನು ವಿಚಿತ್ರ ವೀರ್ಯ. ಆ ವಿಚಿತ್ರ ವೀರ್ಯನಿಗೆ ಅವನ ಸಹೋದರನಾದಂತಹ ಭೀಷ್ಮ ಕಾಶಿರಾಜನ ಮಕ್ಕಳಾದಂತಹ ಅಂಬೆ, ಅಂಬಾಲಿಕೆ, ಅಂಬಿಕೆ 3 ಜನರನ್ನು ತಂದು ಮದುವೆ ಮಾಡಿದ. ಅವರಲ್ಲಿ ಅವನ ಪತ್ನಿಯರಾಗಿ ಉಳಿದವರು ಅಂಬಿಕೆ ಮತ್ತು ಅಂಬಾಲಿಕೆ ಮಾತ್ರ. ಅಂಬೆ ಉಳಿಲಿಲ್ಲ, ಅದು ನಿಮ್ಗೆಲ್ಲ ಅದು ಗೊತ್ತಿದೆ. ಶಿಖಂಡಿಯಾಗಿ ಆಕೆ ಅವತಾರ ಮಾಡಿದ್ಲು. ಆ ಕಥೆಯನ್ನು ಮಹಾಭಾರತದಲ್ಲಿ ಮತ್ತೆ ವಿಸ್ತಾರವಾಗಿ ಬಂದಾಗ ನೋಡೋಣ. ಆ ವಿಚಿತ್ರವೀರ್ಯನ ಪತ್ನಿ ಅಂಬಿಕಾ ಮತ್ತು ಅಂಬಾಲಿಕಾ ಅಂತ ಅವರಿಬ್ಬರು ಏನಿದ್ರಲ್ಲ, ಅವರಿವರಲ್ಲಿ ವೇದವ್ಯಾಸನಿಂದ ಪಾಂಡು, ವಿದುರ, ಧೃತರಾಷ್ಟ್ರ ಎಂಬ 3 ಜನ ಮಕ್ಕಳು ಹುಟ್ಟಿದ್ರು ಅಂತ ಹೇಳ್ತಾರೆ ವೇದವ್ಯಾಸನು. ಅದನ್ನೆಲ್ಲ ಸ್ವಲ್ಪ ಬೇರ್ಪಡಿಸಿ ಅರ್ಥ ಮಾಡ್ಕೋಬೇಕು. ವಿಚಿತ್ರವೀರ್ಯನ ಪತ್ನಿ ಅಂಬಿಕೆ ಮತ್ತು ಅಂಬಾಲಿಕೆ. ಆ ವಿಚಿತ್ರವೀರ್ಯನ ಪತ್ನಿ, ಅವರಿಬ್ಬರು ಪತ್ನಿಯರಲ್ಲಿ ಪಾಂಡು, ವಿದುರ ಮತ್ತು ಧೃತರಾಷ್ಟ್ರ ಅಂತ 3 ಜನ ಮಕ್ಕಳು ಹುಟ್ಟಲಿಲ್ಲ. ಒಬ್ಬಾಕೆಯಲ್ಲಿ ಹುಟ್ಟಿದವ ಧೃತರಾಷ್ಟ್ರ, ಮತ್ತೊಬ್ಬಾಕೆಯಲ್ಲಿ ಹುಟ್ಟಿದವ ಪಾಂಡು. ವಿದುರ ಹುಟ್ಟಿದ್ದು ಒಬ್ಬ ದಾಸಿಯಲ್ಲಿ. ಹಾಗೆ ನಾವು ವೇದವ್ಯಾಸರು ಅದನ್ನ ಕೆಲವು ಸಲ ಸಂಕೀರ್ಣವಾಗಿ ಸಂಕ್ಷಿಪ್ತವಾಗಿ ಹೇಳ್ತಾರೆ, ಅದನ್ನು ಬೇರ್ಪಡಿಸಿ ತಿಳ್ಕೊಳ್ಬೇಕಷ್ಟೆ. ಅಂತೂ ಅವರು 3 ಜನ ಹುಟ್ಟಿದ್ದು ವೇದವ್ಯಾಸರಿಂದಲೇ. ಅಪುತ್ರನಾಗಿ ಅವಳ ಗಂಡ ಮರಣಿಸಿದ್ರಿಂದ ವೇದವ್ಯಾಸರಿಂದ ಆ 3 ಜನ ಮಕ್ಕಳು ಕೂಡ ಒಬ್ಬ ದಾಸಿ, ಇಬ್ಬರು ರಾಣಿಯರು ಅವರಲ್ಲಿ ಜನಿಸಿದರು ಅಂತ ಕಥೆಯನ್ನು ನಾವು ಮಹಾಭಾರತದಲ್ಲಿ ನೋಡ್ತೇವೆ. ಧೃತರಾಷ್ಟ್ರನಿಂದ ಗಾಂಧಾರಿಯಲ್ಲಿ 100 ಜನ ಮಕ್ಕಳು ಹುಟ್ಟಿದ್ರು. ಒಬ್ಬಳು ದುಶ್ಶಲ ಅನ್ನೋ ಹೆಸರಿನ 101ನೇ ಕೂಡ ಗಂಡು ಮಗಳು, ಹೆಣ್ಣು ಮಗಳು ಕೂಡ ಹುಟ್ಟಿದ್ಲು. ಅದರಲ್ಲಿ ತಗೊಂಡಿಲ್ಲ, 100 ಜನ ಮಕ್ಕಳು ಅಂತ ಮಾತ್ರ ಹೇಳಿದ್ದಾರೆ. ಅವರಲ್ಲಿ ದುರ್ಯೋಧನನೇ ಹಿರಿಯ ಆದ್ರಿಂದ ತನ್ನ ತಂದೆ ತಾಯಿ ಅವರಿಬ್ಬರನ್ನು ಮೂಲೆ ಗುಂಪು ಮಾಡಿ ಅವನೇ ರಾಜ್ಯಭಾರ ಮಾಡ್ತಿದ್ದ. ಆ ಕಡೆ ಪಾಂಡುರಾಜನಿಗೆ ಪಾಂಡುರಾಜನ ಮಕ್ಕಳಾದಂತಹ ಯುಧಿಷ್ಠಿರಾದಿಗಳಿಗೆ ಇಂದ್ರಪ್ರಸ್ಥದ ಬೇರೆ ಒಂದು ರಾಜಧಾನಿಯನ್ನೇ ರಾಜ್ಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು. ಅವರು ಅಲ್ಲಿ ರಾಜ್ಯ ಆಳ್ತಾ ಇದ್ರು. ಹಸ್ತಿನಾವತಿಯಲ್ಲಿ ಇವರು ರಾಜ್ಯ ಆಳ್ತಿದ್ರು. ಮುಂದೆ ಅವರಲ್ಲಿ ಕಲಹ ಆಯಿತು. ಹಾಗಾಗಿ ಕೌರವರು ನಾಶ ಆದರು. ಪಾಂಡವರು ಮಾತ್ರ ಉಳಿದು ಹಸ್ತಿನಾವತಿ, ಇಂದ್ರಪ್ರಸ್ಥ ಎರಡೂ ಕೂಡ ಪಾಂಡವರ ಹತೋಟಿಗೆ ಬಂತು ಅಂತ ಆ ಕಥೆಯಲ್ಲಿ ಗೊತ್ತಿದೆ. ಆ ಪಾಂಡುರಾಜನಿಂದ ಅರ್ಜುನನಿಂದ ಅಭಿಮನ್ಯುವಿನಿಂದ ಪರೀಕ್ಷಿತ, ಆ ಪರೀಕ್ಷಿತನಿಂದ ನೀನು ಅಂದ್ರೆ ಜನಮೇಜಯ ಹುಟ್ಟಿದ್ದಿ ಅಂತ ವೈಶಂಪಾಯನರು ನೆನಪು ಮಾಡಿದರು. ಪಾಂಡುರಾಜನಿಂದ ಅರ್ಜುನನಿಂದ ಮಾತ್ರ ಹೇಳಿದರು. ಧರ್ಮರಾಜ, ಭೀಮ, ನಕುಲ ಸಹದೇವರು ಹೇಳಿಲ್ಲ. ಯಾಕೆಂದ್ರೆ ಹಿಂದೊಂದ್ಸಲ ನಾನು ಹೇಳಿದ್ದೆ ನಿಮಗೆ, ಆ 5 ಜನ ಪಾಂಡವರಿಗೂ ದ್ರೌಪದಿ ಒಬ್ಬ ಪತ್ನಿ ಇದ್ದಂತೆ ಅನೇಕ ಜನ ಬೇರೆ ಪತ್ನಿಯರು ಇದ್ರೂ ಕೂಡ ಆ ಎಲ್ಲಾ ಪತ್ನಿಯರಿಂದ ಸಂತಾನ ಮುಂದುವರಿಲಿಲ್ಲ. ಸ್ವಯಂ ಅರ್ಜುನನಿಗೆ ದ್ರೌಪದಿ ಒಬ್ಬಾಕೆ ಪತ್ನಿ, ಸುಭದ್ರಾ ಒಬ್ಬಾಕೆ ಪತ್ನಿ ಮತ್ತು ಉಲೂಪಿ ಎಂಬಾಕೆ ಇನ್ನೊಬ್ಬಾಕೆ ಪತ್ನಿ. ಆದ್ರೆ ದ್ರೌಪದಿಯಿಂದ ಹುಟ್ಟಿದಂತ 5 ಜನ ಮಕ್ಕಳು ಕೂಡ, ದ್ರೌಪದಿಯಿಂದ ಪಾಂಡವರಿಗೆ ಪ್ರತ್ಯೇಕವಾಗಿ ಹುಟ್ಟಿದಂತ 5 ಜನ ಮಕ್ಕಳು ಕೂಡ ಮಹಾಭಾರತ ಯುದ್ಧದ ಬಳಿಕ ಅಶ್ವತ್ಥಾಮನ ಕೈಯಿಂದ ಕಗ್ಗೊಲೆಯಾದರು. ಹಾಗಾಗಿ ಅವರಿಂದ ವಂಶ ಮುಂದುವರಿಲಿಲ್ಲ. ಭೀಮನ ಮತ್ತು ಯುಧಿಷ್ಠಿರನ, ನಕುಲ ಸಹದೇವರಿಗೆ ಬೇರೆ ಮಕ್ಕಳು ಇದ್ರೂ ಕೂಡ ಅವರು ಯಾರು ಕೂಡ ವಂಶದ ಮುಂದುವರಿಕೆ ಕಾರಣ ಆಗಲಿಲ್ಲ. ಅರ್ಜುನನಿಂದ ಅವನ ಮತ್ತೊಬ್ಬಾಕೆ ಪತ್ನಿ ಇದ್ದಲ್ಲ, ಕೃಷ್ಣನ ಸಹೋದರಿ ಸುಭದ್ರ, ಅವಳಲ್ಲಿ ಹುಟ್ಟಿದಂತಹ ಅಭಿಮನ್ಯುವಿನಿಂದ ವಂಶ ಮುಂದುವರಿಯಿತು. ಇದು ಪೌರವ ವಂಶದ ಕಥೆ. ಇನ್ನು ಮುಂದೆ ನಿಮಗೆ ತುರುವಸು, ದೃಶ್ಯು, ಅನು, ಯದು ಇವರ ಕಥೆಯನ್ನು ಹೇಳ್ತೇನೆ ಅಂತ ಅವರು ವೈಶಂಪಾಯನರು ಹೇಳಿದರು. ಯಾಕಂದ್ರೆ ಯಯಾತಿಗೆ 5 ಜನ ಮಕ್ಕಳಿದ್ರು, 2 ಪತ್ನಿಯರು, ಅವರಲ್ಲಿ 5 ಜನ ಮಕ್ಕಳು. ಅವರಲ್ಲಿ ಪೌರವ ವಂಶದ ಕಥೆಯನ್ನು ಈಗ ನಿಮಗೆ ಹೇಳಿದ್ದೇನೆ. ಇನ್ನೂ 4 ಜನರ ಕಥೆಯನ್ನು ಹೇಳುವುದು ನಿಮಗೆ ಉಳಿದಿದೆ. ತುರುವಸುವಿನಿಂದ ವನ್ಹಿ ಹುಟ್ಟಿದ.
ಒಂದು ಹೂವಿನಿಂದ ಗೋಭಾನು ಎಂಬಾತ ಹುಟ್ಟಿದ. ಗೋಭಾನುವಿನಿಂದ ತ್ರೈಸಾನು, ತ್ರೈಸಾನುವಿನಿಂದ ಕರಂಧಮ, ಕರಂಧಮನಿಂದ ಮರುತ್ತಮ ಎಂಬಾತ ಹುಟ್ಟಿದ. ಮರುತ್ತಮನಿಗೆ ಸಮ್ಮತ ಎಂಬ ಮಗಳಿದ್ಲು. ಆ ರಾಜ ಒಮ್ಮೆ ದೊಡ್ಡ ಯಜ್ಞ ಮಾಡಿದ, ಮರುತ್ತ ಎಂಬಾತ ರಾಜ. ಆ ಯಜ್ಞದಲ್ಲಿ ಸಂವರ್ತ ಎಂಬ ಒಬ್ಬ ಋತ್ವಿಕ್ ಇದ್ದ. ಋತ್ವಿಕ್ ಅಂದ್ರೆ ಒಬ್ಬ ಪುರೋಹಿತ, ಅನೇಕ ರೀತಿ ಪುರೋಹಿತರು ಇರ್ತಾರೆ. ಅದರಲ್ಲಿ ಸಂವರ್ತ ಎಂಬಾತ ಒಬ್ಬ ಋತ್ವಿಕ್ ಆಗಿದ್ದ. ಅವಳಿಗೆ ಸಮ್ಮತ ಎಂಬ ಈ ಕನ್ಯೆಯನ್ನ ಅವನು ದಕ್ಷಿಣೆಯನ್ನ ಕೊಟ್ಬಿಟ್ಟ, ಇವಳನ್ನೇ ತಗೋ ದಕ್ಷಿಣೆ ಅಂತ ಹೇಳಿ. ಸಮರ್ಥ ಅವಳನ್ನ ತಾನೇ ದಕ್ಷಿಣೆಯಾಗಿ ಸ್ವೀಕಾರ ಮಾಡಲಿಲ್ಲ, ತನ್ನ ಪತ್ನಿ ಅಂತೂ ಹಾಗೇನು ಸ್ವೀಕಾರ ಮಾಡಲಿಲ್ಲ. ಅಂದ್ರೆ ಅವಳನ್ನು ತಂದೆ ಅಂತ ಇಟ್ಕೊಂಡ. ಆ ಮಹತ್ವ ನೋಡಿ. ಸಮರ್ಥ ಅವಳನ್ನ ಸುಘೋರ ಅನ್ನುವ ರಾಜನಿಗೆ ಮದುವೆ ಮಾಡಿಕೊಟ್ಟ. ತಾನು ಬ್ರಾಹ್ಮಣ ಆಗಿದ್ರು ಕೂಡ ಅವಳನ್ನು ಎಲ್ಲಿ ಸೇರಿಸಬೇಕು ಅಲ್ಲಿ ಸೇರಿಸಿದ. ಸುಘೋರ ಅನ್ನುವ ರಾಜನಿಗೆ ಮದುವೆ ಮಾಡಿಕೊಟ್ಟ. ಅಲ್ಲಿ ಹುಟ್ಟಿದವನು ದುಷ್ಯಂತ, ದುಷ್ಯಂತನಿಂದ ಕುರುತ್ಥಾಮ, ಕುರುತ್ಥಾಮನಿಂದ ಆಕ್ರೀಡ, ಆಕ್ರೀಡನಿಗೆ ಪಾಂಡ್ಯ, ಕೇರಳ, ಕೋಲ, ಚೋಲ ಅಂತ 4 ಜನ ಮಕ್ಕಳು. ಆ ಮಕ್ಕಳ ಆಧಿಪತ್ಯದಲ್ಲಿ ದೇಶ ಬಹಳ ಸಂಪತ್ ಸಮೃದ್ಧವಾಗಿತ್ತು. ದೃಶ್ಯು ಅಂತ ಯಯಾತಿಯ ಮತ್ತೊಬ್ಬ ಮಗ, ಅವನಿಗೆ ಬಬ್ರು, ಸೇತು ಎಂಬುದಾಗಿ 3 ಜನ ಮಕ್ಕಳು. ಸೇತುವಿಗೆ ಅಂಗಾರ ಸೇತು ಎಂಬ ಮಗ. ಅಂಗಾರ ಸೇತು ಮತ್ತು ಯೌವನಾಶ್ವ ರಾಜ, ಇವರಿಬ್ಬರ ನಡುವೆ ಒಂದು ಭಯಂಕರವಾದಂತಹ ಯುದ್ಧ ನಡೆಯಿತು. ಯುದ್ಧ ನಡೆದು ಆ ಯೌವನಾಶ್ವ ಒಂದು ಮಹಾಶಕ್ತಿಯನ್ನು ಉಪಯೋಗ ಮಾಡಿ ಈ ಅಂಗಾರ ಸೇತುವನ್ನು ಕೊಂದು ಹಾಕಿಬಿಟ್ಟ ಆ ಯುದ್ಧದಲ್ಲಿ, 14 ದಿವಸಗಳ ಯುದ್ಧದಲ್ಲಿ. ಆ ಅಂಗಾರ ಸೇತುವಿನ ಮಗನೇ ಗಾಂಧಾರ ರಾಜ. ಆ ರಾಜನ ಹೆಸರಿಂದ ಇವತ್ತು ಕೂಡ ಗಾಂಧಾರ ದೇಶ ಮುಂದುವರೆದಿದೆ. ಆ ಗಾಂಧಾರ ದೇಶದಲ್ಲಿ ಇವತ್ತಿಗೂ ಕೂಡ ಮತ್ತೊಂದು ಗಮನಿಸಬೇಕಾದಂತಹ ಅಂಶ ಏನಂದ್ರೆ, ಜಗತ್ ಪ್ರಸಿದ್ಧವಾದಂತಹ ಕುದುರೆಗಳ ತಳಿ, ಕಾಬೂಲಿನ ಕುದುರೆಗಳು ಅಂತ ಹೇಳ್ತಾರೆ. ಇವತ್ತು ಕೂಡ ಬಹಳ ಶ್ರೇಷ್ಠವಾದಂತಹ ಜಾತಿಯ ಕುದುರೆಗಳು ಅವತ್ತು ಅಲ್ಲಿ ದೊರೀತಾ ಇದ್ವು. ಇವತ್ತು ಕೂಡ ಆ ಅಂಶ ಮುಂದುವರೆದಿದೆ. ಕಾಬೂಲ್, ಅಫ್ಘಾನಿಸ್ತಾನ್, ಅಲ್ಲಿ ಹುಟ್ಟಿದಂತಹ ಕುದುರೆಗಳು ಬಹಳ ಶ್ರೇಷ್ಠ ಜಾತಿಯ ಕುದುರೆಗಳು ಅಂತ. ಕಂದಹಾರ್, ಗಾಂಧಾರ ಇದ್ದಿದ್ದೆ ಮುಂದೆ ಕಂದಹಾರ ಆಯ್ತು. ಆ ಕಂದಹಾರ ಅನ್ನೋದು ಇವತ್ತು ಕೂಡ ಅಫ್ಘಾನಿಸ್ತಾನದ ಒಂದು ಭಾಗ. ಇಡೀ ಅವಿಭಕ್ತ ಅಫ್ಘಾನಿಸ್ತಾನದ ಒಂದು ಭಾಗವೇ ಕಂದಹಾರ ಅಂತ ಹೇಳಿ. ಗಾಂಧಾರ ದೇಶದ ಆಸ್ತಿಗೆ ತುರಗಾಹ ವಾಜಿನಾಂ ವರಾಹ. ಜಗತ್ತಿನ ಎಲ್ಲ ಕಡೆಯ ಕುದುರೆಗಳ ತಳಿಗಿಂತ ಗಾಂಧಾರ ದೇಶದಲ್ಲಿ ಸಿಗುವಂತಹ ಕುದುರೆಗಳ ತಳಿ ಬಹಳ ಶ್ರೇಷ್ಠವಾದದ್ದು. ಮತ್ತು ಅನು ಎಂಬ ಮತ್ತೊಬ್ಬ ಮಗ ಯಯಾತಿಯ ಮಗ. ಅನುವಿನಿಂದ ಧರ್ಮ ಎಂಬಾತ ಹುಟ್ಟಿದ. ಧರ್ಮನಿಂದ ಘೃತ, ಘೃತನಿಂದ ದುದುಹ, ದುದುಹನಿಂದ ಪ್ರಚೇತ, ಪ್ರಚೇತನಿಂದ ಸುಚೇತ. ಇಷ್ಟು ಕಥೆಯನ್ನು ನಿಮ್ಗೆ ಹೇಳಿದ್ದೇನೆ. ಇನ್ನು ಹೇಳೋದು ಬಾಕಿ ಇರೋದೊಂದು ಯದು ಅನ್ನುವಂಥ ಮೊದಲನೆಯ ಮಗ. ಯದುವೇ ಮೊದಲನೇ ಮಗ, ಹುಟ್ಟಿದ್ದು ದೇವಯಾನಿಗೆ ಯಯಾತಿಯಿಂದ. ಅವನ ವಂಶದ ಕಥೆಯನ್ನು ನಾನು ನಿಮಗೆ ಹೇಳಬೇಕಾಗಿದೆ. ಯದುವಂಶದ ಚರಿತ್ರೆಯನ್ನು ಹೇಳಬೇಕಾಗಿದೆ. ಈ ಯದುವಂಶದಲ್ಲೇ ಮುಂದೆ ಕೃಷ್ಣಾದಿಗಳ ಉತ್ಪತ್ತಿ ಬರೋದಿದೆ. ಯದೋರ್ ವಂಶಂ ನರಸ್ಕೃತ ಸರ್ವಪಾಪೈ ಪ್ರಮುಚ್ಯತೆ ಅಂತ. ಹರಿವಂಶ ಹೇಳ್ತಾ ಇದ್ದೀನಿ ಅಂತ ಯಾರಿಗಾರು ಹೇಳಿದ್ರೆ, ಅಥವಾ ಹರಿವಂಶ ಕೇಳೋ ಮನಸ್ಸು ಮಾಡಿದ್ದೀವಿ ಅಂತ ನೀವು ಅಂದ್ರೆ, ಮೊದಲು ಅವ್ರು ಹೇಳೋ ಮಾತಿದೆ, ಯದೋರ್ ವಂಶಂ ನರಸ್ಕೃತ ಸರ್ವಪಾಪೈ ಪ್ರಮುಚ್ಯತೆ. ಹರಿವಂಶ, ಯದುವಂಶ ಇವೆಲ್ಲ ಒಂದೇ. ಹರಿ ಅಂದ್ರೆ ಭಗವಂತನ ಹೆಸರು, ಯದು ಅಂದ್ರೆ ಆ ವಂಶದಲ್ಲಿ ಬಂದಂತ ಒಬ್ಬ ರಾಜನ ಹೆಸರು, ಇಷ್ಟೇ. ಅಂತೂ ಆ ವಂಶದ ಚರಿತ್ರೆಯನ್ನು ಕೇಳಿದ್ರೆ ಎಲ್ಲ ಪಾಪಗಳನ್ನು ಮನುಷ್ಯ ಕಳ್ಕೋತಾನೆ. ಅವನಿಗೆ ಸಂತಾನ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಆಗೋದು ಮುಂದಿಂದು. ಸರ್ವ ರೀತಿಯಾದಂತಹ ಪಾಪಗಳನ್ನ ಕಳ್ಕೊಂಡು ಮನುಷ್ಯ ವಿಶುದ್ಧನಾಗ್ತಾನೆ ಅನ್ನುವಂಥ ಅನುಸಂಧಾನ ನಮಗೆ ಹೇಳುವವರಿಗೆ ಕೇಳುವವರಿಗೆ ಕ್ಷಣಕ್ಷಣದಲ್ಲಿ ಇರಬೇಕಾದದ್ದು. 33ನೇ ಅಧ್ಯಾಯದಲ್ಲಿ ಈ ಯದುವಂಶದ ಚರಿತ್ರೆಯ ವರ್ಣನೆ ಈಗ ಬರ್ಲಿಕ್ಕಿದೆ. ಜನ್ಮೇಜಯ ರಾಜ ವೈಶಂಪಾಯನನ್ನು ಕೇಳಿದಂತೆ ಆ ಯದುವಂಶದ ಚರಿತ್ರೆಯನ್ನು ಮುಂದುವರಿಸಿ ಅಂತ. ಆವಾಗ ವೈಶಂಪಾಯನರು ಹೇಳಿದ್ರು, ಯದುರಾಜನಿಗೆ 5 ಜನ ಮಕ್ಕಳಿದ್ರು. ಸಹಸ್ರದ, ಪಯೋಧ, ಕ್ರೋಸ್ತ್ರ, ನೀಲ, ಅಂಜಿಕಾ ಎಂಬುದಾಗಿ 5 ಜನ ಮಕ್ಕಳಿದ್ರು. ಹೈಹಯ, ಹಯ, ವೇಣುಹಯ ಎಂಬುದಾಗಿ 3 ಜನ ಮಕ್ಕಳು ಸಹಸ್ರದ ಎಂಬಾತನಿಗೆ ಇದ್ರು. ಆ ಹೈಹಯನಿಂದ ಧರ್ಮನೇತ್ರ ಎಂಬಾತ ಹುಟ್ಟಿದ. ಧರ್ಮನೇತ್ರನಿಂದ ಕಾರ್ತ ಎಂಬಾತ ಹುಟ್ಟಿದ. ಕಾರ್ತನಿಂದ ಸಾಹಂಜ ಎಂಬ ಮಗ ಹುಟ್ಟಿದ. ಆ ಸಾಹಂಜನಿಂದ ಸಾಹಂಜನಿ ಎಂಬ ನಗರದ ನಿರ್ಮಾಣವಾಯಿತು. ಆ ಸಾಹಂಜನ ಮಗನೇ ಮಹಿಷ್ಮತ್ ಎಂಬ ರಾಜ. ಆ ಮಹಿಷ್ಮತ ರಾಜನ ಅರಮನೆ ಮಾಹಿಷ್ಮತಿ ಎಂಬ ದೊಡ್ಡ ನಗರದಲ್ಲಿ ಇತ್ತು. ಈ ಮಹಿಷ್ಮತ ರಾಜನ ಮಗನೇ ಭದ್ರಶ್ರೇಣ್ಯ ಎಂಬಾತ. ಆ ಭದ್ರಶ್ರೇಣ್ಯನ ಅಧೀನದಲ್ಲಿ ವಾರಾಣಸಿ ನಗರ ಇತ್ತು. ಹಿಂದಿನ ಅಧ್ಯಾಯದಲ್ಲಿ ಅದನ್ನು ಗಮನಿಸಿದೆ. ಈ ಕಥೆಯನ್ನು ಹಿಂದೆನೇ ನಾನು ಹೇಳಿದ್ದೇನೆ ಅಂತ ಹೇಳಿ ವೈಶಂಪಾಯನರು ಕೂಡ ಜನಮೇಜಯನಿಗೆ ನೆನಪಿಸಿದ್ರು.
ಭದ್ರಶ್ರೇಣಿಯಿಂದ ದುರ್ದಮ, ಅವನು ದಿವೋದಾಸನಿಂದ ಕಾಶಿ ರಾಜ್ಯವನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡಿದ್ದ. ದುರ್ದಮನಿಂದ ಕನಕ, ಆ ಕನಕ ರಾಜನಿಗೆ 5 ಜನ ಮಕ್ಕಳಿದ್ರು, 4 ಜನ ಮಕ್ಕಳಿದ್ರು. ಕೃತವೀರ್ಯ, ಕೃತವರ್ಮ, ಕೃತೌಜ ಮತ್ತು ಕೃತಾಗ್ನಿ ಎಂಬುದಾಗಿ 4 ಜನ ಮಕ್ಕಳಿದ್ರು. ಕೃತವೀರ್ಯನಿಂದ ಅರ್ಜುನ ಎಂಬ ಆತ ಮಗ ಹುಟ್ಟಿದ. ಆ ಅರ್ಜುನನ ಚರಿತ್ರೆಯನ್ನು ನಾವು ಇದು ವಿಸ್ತಾರವಾಗಿ ಕೇಳಬೇಕಾಗಿದೆ. ಅರ್ಜುನನ ಚರಿತ್ರೆ ಮತ್ತು ಅದಕ್ಕೆ ಹೊಂದಿಕೊಂಡಂತೆ ಪರಶುರಾಮನ ಚರಿತ್ರೆ, ಅದಕ್ಕೂ ಹೊಂದಿಕೊಂಡಂತೆ ಜಮದಗ್ನಿಯ ಚರಿತ್ರೆ ಇತ್ಯಾದಿ. ಹಿಂದೊಂದ್ಸರಿ ಜಮದಗ್ನಿಯ ಚರಿತ್ರೆಯನ್ನು ಮತ್ತಷ್ಟು ವಿಸ್ತಾರವಾಗಿ ಹೇಳಿ ಅಂತ ನೀವು ಕೇಳಿದ್ರಿ. ಅರ್ಜುನ, ಪರಶುರಾಮ, ಜಮದಗ್ನಿ ಇವರೆಲ್ಲರ ಚರಿತ್ರೆಯನ್ನು ಹೊಂದಿಕೊಂಡಂತೆ ಬರೋದ್ರಿಂದ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ ನಾನು. ಆ ಚರಿತ್ರೆಯನ್ನು ಈಗ ನೋಡ್ಬೇಕಾಗಿದೆ. ಅವನ ಹೆಸರು ಅರ್ಜುನ ಅಂತ ಹೇಳಿ, ಆದ್ರೆ ಅವನು ಕೃತವೀರ್ಯನ ಮಗನಾದ್ರಿಂದ ಕಾರ್ತವೀರ್ಯ ಅರ್ಜುನ ಅನ್ನೋ ಹೆಸರನ್ನು ಪಡೆದ. ಕೃತವೀರ್ಯನಿಂದ ಹುಟ್ಟಿದವನಾದ್ರಿಂದ. ಅವನ ವೈಶಿಷ್ಟ್ಯ ಏನಂದ್ರೆ, ನಿಮಗೆ 2 ಕೈಗಳಿದ್ರೆ ಅವನಿಗೆ 1000 ಕೈಗಳಿದ್ದು. 1000 ಕೈಗಳಿಂದ ಅವನು ಮಹಾಪ್ರತಾಪಿ ಅಂತ ಅನ್ಸ್ಕೊಂಡಿದ್ದ. ಅವನಲ್ಲಿ ಕೆಲವು ದುರ್ಗುಣಗಳು ಇದ್ದು ಪರಶುರಾಮನ ಕೈಯಿಂದ ಅವನು ಹತ್ಯೆಗೊಳಗಾದ, ಅದೆಲ್ಲ ಬೇರೆ ವಿಷಯ. ಆದ್ರೆ ಅವನಲ್ಲಿ ಒಂದು ಧರ್ಮ ಪ್ರಜ್ಞೆ ಹೇಗಿತ್ತು, ಅವನೆಷ್ಟು ಪರಾಕ್ರಮಶಾಲಿಯಾಗಿದ್ದ ಅನ್ನೋ ಕಥೆಯನ್ನು ನಾವೀಗ ನೋಡ್ಬೇಕಾಗಿದೆ. ಭೂಮಂಡಲದ 7 ದ್ವೀಪಗಳಿಗೂ ಅವನೇ ಅಧಿಪತಿ ಅನ್ಸ್ಕೊಂಡಿದ್ದ ಈ ಕಾರ್ತವೀರ್ಯಾರ್ಜುನ. ಸಹಿ ವರ್ಷಾಯುತಂ ತಪಃ ಪರಮದುಸ್ತರಂ ದತ್ತಮಾರಾಧಯಾಮಾಸ ಕಾರ್ತವೀರ್ಯ ಅತ್ಯಸಂಭವಂ. ಆ ಕಾರ್ತವೀರ್ಯನ ಸಾಧನೆ ಏನಂದ್ರೆ, ಅವನು ಕೂಡ ಉಳಿದವರಂತೆ ಬಹಳ ದೊಡ್ಡ ತಪಸ್ಸನ್ನೇ ಮಾಡಿದ. 10,000 ವರ್ಷ ದೀರ್ಘವಾದ ತಪಸ್ಸನ್ನು ಮಾಡಿದ. 10,000 ವರ್ಷ ತಪಸ್ಸು ಮಾಡಿ ಅವನು ಒಲಿಸಿಕೊಂಡದ್ದು ಯಾರನ್ನಂದ್ರೆ ದತ್ತಾತ್ರೇಯ ರೀತಿಯಾದಂಥ ಭಗವಂತನನ್ನ. ಅತ್ರಿ ಋಷಿಯಿಂದ ಅನಸೂಯ ದೇವಿಯಲ್ಲಿ, ಅವನ ಅತ್ರಿ ಋಷಿಯ ಪತ್ನಿಯಾದಂಥ ಅನಸೂಯ ಎಂಬ ಆಕೆಯಲ್ಲಿ ಹುಟ್ಟಿದವರು ದತ್ತಾತ್ರೇಯ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ವಿಷ್ಣು ಇವನ ಅವತಾರವೇ ದತ್ತಾತ್ರೇಯ. ಮತ್ತು ಕೆಲವು ಬೇರೆ ಪರಂಪರೆಗಳು ಇತ್ಯಾದಿಗಳ ಅನುಸಾರವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನರು ಕೂಡ ಅನಸೂಯೆಯ ಪಾತಿವೃತ್ಯವನ್ನು ಪರೀಕ್ಷೆ ಮಾಡಬೇಕು ಅಂತ ಬಂದರು. ಹಾಗಾಗಿ ಅನಸೂಯೆ ತನ್ನ ಪಾತಿವೃತ್ಯದ ಪ್ರಭಾವದಿಂದ ಅವರನ್ನು ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡ್ಲು. ಹಾಗಾಗಿ ಅವರಿಗೆ ಆತ್ರೇಯ ಅಂತ ಕರೀತಾರೆ. ಆತ್ರೇಯ ಅಂದ್ರೆ ಅತ್ರಿ ಋಷಿಯ ಮಗ. ಆದ್ದರಿಂದ ಅತ್ರಿ ಋಷಿಯ ಬಗ್ಗೆ ಕಟ್ಟೆಯವರು ನಿನ್ನೆ ಒಂದು ಮಾಹಿತಿ ಹೇಳಿದ್ರು, ಈಗ ನೆನಪಿಗೆ ಬಂತು. ಅತ್ರಿ ಋಷಿ ಸೂರ್ಯನಿಗೊಮ್ಮೆ ಗ್ರಹಣ ಆದಾಗ ಸೂರ್ಯ ಕೆಳಗೆ ಪತನ ಹೊಂದುವಂತ ಪರಿಸ್ಥಿತಿಯಲ್ಲಿದ್ದಾಗ ಸೂರ್ಯನನ್ನ ತಡೆ ಹಿಡಿದ, ಪತನ ಆಗದಂತೆ ತಡೆ ಹಿಡಿದ್ರು ಅತ್ರಿ ಋಷಿಗಳು. ಹಾಗಾಗಿ ದೇವತೆಗಳು ಸಂತುಷ್ಟರಾಗಿ ಆ ಅತ್ರಿ ಋಷಿಗೆ ಯಜ್ಞದಲ್ಲಿ ಆವಿರ್ಭಾಗವನ್ನು ಕೊಟ್ಟರು ಅಂತ ನಾವು ನೋಡಿದ್ವಿ. ಆಮೇಲೆ ಕಟ್ಟೆಯವ್ರ ಮಾಹಿತಿ ಏನು ಹೇಳಿದ್ರು ಅಂದ್ರೆ, ಅಹೋರಾತ್ರಿ ಅನ್ನುವಂಥ ಜ್ಯೋತಿಷ ಗ್ರಂಥವನ್ನು ಅತ್ರಿ ಋಷಿಗಳು ರಚನೆ ಮಾಡಿದ್ರು. ಅಲ್ಲಿ ಅಹೋರಾತ್ರಿಯಲ್ಲಿ ಅತ್ರಿ ಮೊದಲನೇ ಅಕ್ಷರ ಮತ್ತು ಕೊನೆಯ ಅಕ್ಷರವನ್ನು ಜೋಡಿಸಿ ನೋಡಿದ್ರೆ ಅತ್ರಿ ಅಂತ ಆ ಕರ್ತೃವಿನ ಹೆಸರು ಅಲ್ಲಿ ಗೊತ್ತಾಗ್ತದೆ. ಆ ಮೊದಲನೇ ಅಕ್ಷರ ಮತ್ತು ಕೊನೆಯ ಅಕ್ಷರವನ್ನು ಬಿಟ್ಟು ನೋಡಿದ್ರೆ ಹೋರಾ, ಆ ಗ್ರಂಥದ ಹೆಸರೇನು ಹೋರಾಶಾಸ್ತ್ರನ, ಹೋರಾಶಾಸ್ತ್ರ ಅಂತ ಗ್ರಂಥದ ಹೆಸರು. ಅಹೋರಾತ್ರಿ ಅಂತೂ ಅದಕ್ಕೆ ಪ್ರಸಿದ್ಧಿ ಇದೆ. ಸರಿ, ಹೋರ ಅಂದ್ರೆ ಗಂಟೆ ಅಂತ ಅರ್ಥ. ಇವತ್ತಿನ ಇಂಗ್ಲಿಷ್ ನಲ್ಲಿ ಅವರ್ ಅಂತ ಏನಂತೇಳಿ, ಹೆಚ್ಚು ಓದುವ ಅವರ್ ಅಂತೇಳಿ, ಅದೇ ಹೋರ ಅನ್ನೋದ್ರ ಮೂಲ ರೂಪ. ಹೋರ ಅಂತೇಳಿ ಮೂಲ, ಅದರ ಸಂಭವ ರೂಪನೇ ಬೇರೆ ಭಾಷೆಗಳಲ್ಲಿ ಇದೆ. ಹೀಗೆ ಅಹೋರಾತ್ರಿ ಅಂತ ಗ್ರಂಥ ಅದು. ಅದನ್ನು ಕೂಡ ಅತ್ರಿ ಋಷಿಗಳು ರಚನೆ ಮಾಡಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಕೂಡ ತಮ್ಮ ಯೋಗದಾನವನ್ನು ಮಾಡಿದ್ದಾರೆ ಅನ್ನೋ ಹೆಸರನ್ನು ನಾವು ಇದು ನೆನಪು ಮಾಡ್ಕೋಬೇಕು. ಆ ಅತ್ರಿ ಋಷಿಯಿಂದ ಹುಟ್ಟಿದವನೇ ದತ್ತಾತ್ರೇಯ ರೀತಿಯಾದಂಥ ಭಗವಂತ. ಹಾಗಾಗಿ ಅವನಿಗೆ 3 ಮುಖಗಳು. ಮತ್ತು ಋಷಿಯ ಮಗನಾದ್ರಿಂದ ಅವನು ಯಾವತ್ತೂ ಕೂಡ ತನ್ನ ಬ್ರಾಹ್ಮಣನ ವೇಷದಲ್ಲಿ ಇರ್ತಾನೆ. ಅವನ ಕೈಯಲ್ಲಿ ಆಯುಧ ಇತ್ಯಾದಿಗಳು ಇರೋದಿಲ್ಲ. ಅರಣ್ಯದ ವಾಸಿಯಾಗಿ 3 ಮುಖಗಳಿಂದ ಕೂಡಿದವನಾಗಿ ಅವನು ಇರ್ತಾನೆ. ದತ್ತಮ ಆರಾಧಯಾಮಾಸ, ಇದೊಂದು ದತ್ತನನ್ನ ಆರಾಧನೆ ಮಾಡಿ ಅವನಿಂದ ಹೊರ ಪಡ್ಕೊಂಡಂತಹ ರಾಜರ ಕಥೆ ಬಹಳ ಸ್ವಲ್ಪ ವಿರಳನೆ ಅಂತ ಕಾಣಿಸ್ತದೆ. ಬೇರೆ ಕಡೆ ಎಲ್ಲರೂ ಇದ್ದಿರಬಹುದು. ಈ ಕಾರ್ತವೀರ್ಯನ ವೈಶಿಷ್ಟ್ಯ ಏನಂದ್ರೆ, ದತ್ತ ರೂಪಿಯಾದಂತಹ ಭಗವಂತನನ್ನ ಆರಾಧನೆ ಮಾಡಿ ನನಗೊಂದು 1000 ಕೈಗಳಿರಬೇಕು ಅಂತ ಹೊರ ಕೇಳ್ಕೊಂಡಿದ್ದ. ಮತ್ತು ನಾನು ಮಹಾಪರಾಕ್ರಮಿಯಾಗಬೇಕು ಅಂತ ಹೊರ ಕೇಳ್ಕೊಂಡಿದ್ದ. ತಸ್ಮೈ ದತ್ತೋ ವರಾನ ಪ್ರಾದಾತ್ ಚತುರೋ ಧೂರಿ ತೇಜಸಃ. 4 ಅತ್ಯದ್ಭುತವಾದ ವರಗಳನ್ನು ಕೊಟ್ಟ ದತ್ತ. ಏನು ವರ ಅಂದ್ರೆ, ಪೂರ್ವಂ ಬಾಹು ಸಹಸ್ರಂ, ಮೊದಲನೇದಾಗಿ 10,000 ಅವನಿಗೆ 1000 ಕೈಗಳು. ಆಮೇಲೆ ಈ ರಾಜರಾದವರು ಯಾವ ತರ ವರ ಕೇಳ್ತಿದ್ರು ಅದನ್ನು ಸ್ವಲ್ಪ ನಾವು ಗಮನಿಸಬೇಕು.
ಅಂದ್ರೆ ನಾವು ಕೂಡ ಭಗವಂತನಲ್ಲಿ ಏನು ಕೇಳಬೇಕು ಅನ್ನೋ ಎಚ್ಚರ ನಮ್ಮಲ್ಲಿ ಮೂಡ್ತದೆ. ನಾವೀಗ ಹಿರಣ್ಯಕಶಿಪು ಹಿರಣ್ಯಾಕ್ಷನೆಲ್ಲ ನೋಡಿದ್ದೇವೆ. ನನಗೆ ಬೆಂಕಿಯಿಂದ ಸಾವು ಬರಬಾರ್ದು, ನೀರಿನಿಂದ ಸಾವು ಬರಬಾರ್ದು, ಹಗಲು ಸಾವು ಬರಬಾರ್ದು, ರಾತ್ರಿ ಸಾವು ಬರಬಾರ್ದು, ಗಂಡಿನಿಂದ ಸಾವು ಬರಬಾರ್ದು ಅಂತ ಏನೇನೋ ವರ ಕೇಳಿದ್ರು. ಆವಾಗ ದುರ್ಗಾದೇವಿ ರೂಪಿ ಬಂದು ಹೆಣ್ಣು ರೂಪದಿಂದ ಅವನನ್ನ ಮಹಿಷಾಸುರನ್ನು ಕೊಲ್ಲಬೇಕಾಯ್ತು. ಮತ್ತೊಬ್ಬ ಯಾರು ಬೆಳಗ್ಗೆ ಸಾವು ಬರಬಾರ್ದು, ರಾತ್ರಿ ಸಾವು ಬರಬಾರ್ದು ಅಂತ ಕೇಳಿದ್ರಿಂದ ಸಾಯಂಕಾಲದಲ್ಲಿ ನರಸಿಂಹಾವತಾರ ಮಾಡಬೇಕಾಯ್ತು. ಶಸ್ತ್ರಾಸ್ತ್ರಗಳಿಂದ ಸಾವು ಬರಬಾರ್ದು ಅಂತ ಕೇಳಿದ್ರಿಂದ ಉಗುರುಗಳಿಂದ ಸಾವು ಬರಬೇಕಾಯ್ತು. ಅವರೆಲ್ಲ ಬರೇ ತಮ್ಮ ಸಾವಿನ ಬಗ್ಗೆ ವಿಚಾರ ಮಾಡ್ತಿದ್ರು. ಈ ದತ್ತ ವಿಚಾರ ಮಾಡಿದ್ ನೋಡಿ, ಅವನಿಗೆ ಎಚ್ಚರ ಏನಿತ್ತಂದ್ರೆ, ನಾನು ಒಬ್ಬ ಮನುಷ್ಯನೇ, ಮನುಷ್ಯ ಅಂದ್ರೆ ಅವನು ದೇವೋತ್ತಮ ರಾಜೋತ್ತಮ ಅದೇನೂ ಇರಲಿ, ನಾನು ತಪ್ಪು ಮಾಡುವ ಸಾಧ್ಯತೆ ಇದೆ. ತಪ್ಪು ನಾನು ಮಾಡದೇ ಇರುವಂತೆ ಆಗಲಿ, ಒಂದು ವೇಳೆ ತಪ್ಪು ಮಾಡಿದ್ರೆ ನನಗಿಂತ ಉತ್ತಮ ನನ್ನನ್ನು ಬಂದು ತಿದ್ದಲಿ, ನಾನು ಕೇಳದೇ ಇದ್ರೆ ನನ್ನ ತಲೆ ಕಡಿಯಲಿ ಅಂತ ವರ ಕೇಳ್ಕೊಂಡಿದ್ದೆ. ಇಂಥ ವರ ಇತಿಹಾಸದಲ್ಲಿ ಯಾರು ಕೇಳಿದ್ ನಂಗೆ ನೆನಪಿಲ್ಲ. ಬರೇ ತಮಗೆ ಅಂಥ ಸಂಪತ್ತು ಬೇಕು, ಇಂಥ ಪತ್ನಿ ಬೇಕು, ಇಂಥ ಮಕ್ಕಳು ಬೇಕು, ಇಷ್ಟು ಸಂಪತ್ತು ಬೇಕು, 60,000 ವರ್ಷ ತಾರಣ್ಯ ನನಗೆ ಬೇಕು, ರೂಪ ಬೇಕು ಅಂತ ಬೇಕಾದಷ್ಟು ಕಥೆಯನ್ನೆಲ್ಲ ಕೇಳಿದ್ರು ನೀವು. ನಾನು ಅಧರ್ಮ ಮಾರ್ಗದಲ್ಲಿ ಹೋಗಬಾರ್ದು, ಹೋದಲ್ಲಿ ಯಾರು ಬಂದು ನನ್ನ ತಲೆ ಕಡಿಬೇಕು, ನನಗೆ ಬುದ್ಧಿ ಹೇಳಬೇಕು ಅಂತ ವರ ಕೇಳಿದವರು ಯಾರು ಇದ್ದಾರೆ. ಅದು ಅವನ ವೈಶಿಷ್ಟ್ಯ. ಅವನು ತಪ್ಪು ಮಾಡಿದ ಮುಂದೆ, ಆದರೆ ಆ ಸಮಯದಲ್ಲಿ ದೈವಿ ಸಂಕಲ್ಪದಂತೆ ಮತ್ತು ಅವನೇ ಕೇಳಿಕೊಂಡಂಥ ವರದಂತೆ ಅವನನ್ನು ಪರಶುರಾಮ ತಿಂದಿ ಅವನನ್ನು ಸಂಹಾರ ಮಾಡಿ. ಅವನು ಕೇಳ್ಕೊಂಡಿದ್ದ ವರ ಅದು. 1000 ಕೈಗಳು ಬೇಕು, ಅಧರ್ಮ ಕಾರ್ಯಕ್ಕೆ ಬಂದಾಗ ಸಜ್ಜನರು ಅದನ್ನು ತಡಿಬೇಕು, ಸದ್ಧರ್ಮ ನಿಷ್ಠೆಯಿಂದ ನಾನು ವಿಶ್ವಪ್ರಿಯನಾಗಿ ಎಲ್ಲ ಜಗತ್ತಿಗೂ ಬೇಕಾದವನಾಗಿ ದುರ್ಜನರು ಎಲ್ಲೆಲ್ಲಿರ್ತಾರೋ ಅಲ್ಲೆಲ್ಲ ಹೋಗಿ ಯುದ್ಧ ಮಾಡಬೇಕು, ಆ ದುರ್ಜನರನ್ನು ನಾನು ಸೋಲಿಸಬೇಕು, ಮತ್ತು ನನಗಿಂತ ಉತ್ತಮನಾದಂತಹ ಮಹಾತ್ಮ ನನ್ನನ್ನು ಯುದ್ಧ ಭೂಮಿಯಲ್ಲಿ ಸಂಹಾರ ಮಾಡಬೇಕು ಅಂತ ಅವನು ಕೇಳ್ಕೊಂಡಿದ್ದ ದತ್ತರನ್ನು. ಇಂಥ ವರ ಕೊಡ್ಲಿಕ್ಕೆ ಭಗವಂತನಿಗೆ ಕಷ್ಟ ಇಲ್ಲ. ಇಂಥ ವರಗಳನ್ನು ಸಂತೋಷಗಳನ್ನು ಕೊಡ್ತಾನೆ ಭಗವಂತ. ಅಧರ್ಮದಿಂದ ನನ್ನನ್ನು ದೂರ ಇಡು, ಅಧರ್ಮ ಬಂದಾಗ ನನ್ನನ್ನು ತಿದ್ದಲಿಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡು ಅಂತ ಕೇಳ್ಕೊಂಡ್ರೆ ಭಗವಂತನಿಗೆ ಬಹಳ ಪ್ರೀತಿ. ಇಂಥ ವರ ಕೇಳೋರು ಯಾರಾದ್ರು ಅಪರೂಪಕ್ಕೆ ಸಿಗ್ತಾರಲ್ಲ ನನಗೆ ಅಂತ ಭಗವಂತ. ಹಾಗಾಗಿ ಕೊಟ್ಟ ದತ್ತ. ಉಗ್ರೇಣ ಪೃಥ್ವೀಂ ಜಿತ್ವ ಸ್ವಧರ್ಮೇಣಾನುರಂಜನಂ ಸಂಗ್ರಾಮಾನ್ ಸುಬಹೂನ್ ಕೃತ್ವ ಹತ್ವಾಚಾರೀನ್ ಸಹಸ್ರಶಃ. ಸಾವಿರ ಸಂಖ್ಯೆಯಲ್ಲಿ ದುಷ್ಟರಾದವರನ್ನು ನಾನು ಕೊಲ್ಲಬೇಕು, ಅಧಾರ್ಮಿಕರಾದವರನ್ನು. ಅಂದ್ರೆ ಧರ್ಮ ಆಚರಣೆ ನಾನು ಮಾಡಬೇಕು, ಧರ್ಮಾಚರಣೆ ಎತ್ತಿ ಹಿಡಬೇಕು ಅನ್ನೋ ಅವನ ಹುರುಪು, ಅವನ ಉತ್ಸಾಹ ನೋಡಿ. ಸಂಗ್ರಾಮೇ ವರ್ತಮಾನಕ್ಕೆ ವಧಂಚ ಅತ್ಯಧಿಕಾಚರಣೆ. ಯಾವ ಚಿಲ್ಲರೆ ಮನುಷ್ಯನಿಂದ ನಾನು ಸಾಯುವಂತಾಗಬಾರ್ದು, ನನಗಿಂತ ಉತ್ತಮನಾದ ಮನುಷ್ಯ ನನ್ನನ್ನು ಕೊಲ್ಲಬೇಕು. ಅಷ್ಟಕ್ಕೆ ಬಾಹು ಸಹಸ್ರಂತು ಯುದ್ಧಕ್ಕಿಲ ಭಾರತ ಯೋಗೇಶ್ವರಸ್ಯೇವ ಪ್ರಾದುರ್ಭವತಿ ಮಾಯೆಯ. 1000 ಕೈಗಳಿದ್ವಲ್ಲ, ಯಾವ ರಾಜನಿಗೂ ಈ ಕಾರ್ತವೀರ್ಯಾರ್ಜುನನ ತಲೆ ಕಡಿಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ತಲೆ ಕಡಿಯೋದು ಹೋಗಲಿ, ಅವನು 1000 ಕೈಗಳ ಪೈಕಿ ಏನಾದ್ರು ಒಂದು ಕೈ ಕಡಿದ್ರು ಕೂಡ ಒಂದು ಕೈ ಮಾತ್ರ ಸಿಗಿತಿತ್ತು. ಅದು ಹೇಗೆ ಅಂದ್ರೆ ಯೋಗೇಶ್ವರನಾದಂತಹ ದತ್ತಾತ್ರೇಯನ ಅನುಗ್ರಹದಿಂದ. ಆ ದತ್ತನಿಗೆ ಯೋಗೇಶ್ವರ ಅನ್ನೋ ಹೆಸರನ್ನು ವೇದವಂಶದಲ್ಲಿ ಪ್ರಯೋಗ ಮಾಡಿದ್ದಾರೆ. ನಾರಾಯಣ ವರ್ಮದಲ್ಲಿ ಕೂಡ, ಭಾಗವತದಲ್ಲಿ ಬರುವಂತಹ ನಾರಾಯಣ ವರ್ಮದಲ್ಲಿ ಕೂಡ ದತ್ತಸ್ತು ಅಯೋಗಾದಥ ಯೋಗನಾಥ ಅಂತ ಭಾಗವತದಲ್ಲಿ ಇದೇ ವೇದವ್ಯಾಸರಲ್ಲಿ ವರ್ಣನೆ ಮಾಡಿದ್ದಾರೆ. ಯೋಗನಾಥ, ಯೋಗ ಅಂತಂದ್ರೆ ನಾವು ಮಾಡುವಂತಹ ಯೋಗಾಸನ ಪ್ರಾಣಾಯಾಮ ಇವುಗಳು ಕೂಡ ಯೋಗಗಳೇ. ಮತ್ತು ಭಗವಂತನ ಧ್ಯಾನವನ್ನು ನಾವೇನು ಮಾಡ್ತೀವಲ್ಲ ಅದು ಕೂಡ ಒಂದು ಯೋಗವೇ. ಈ ಯೋಗ ಏನಿದೆಯಲ್ಲ, ಈ ಯೋಗದಲ್ಲಿ ಪರಮ ನಿಷ್ಣಾತನಾದವನು ಮತ್ತು ಯೋಗವನ್ನ ಜನರಿಗೆ ಉಪದೇಶ ಮಾಡುವಂಥವನು. ಹಾಗಾಗಿ ಆ ದತ್ತಾತ್ರೇಯನಿಗೆ ಯೋಗನಾಥ ಅಂತ ಹೆಸರು. ಆ ಯೋಗನಾಥನಾದಂತಹ ದತ್ತಾತ್ರೇಯನು ಅಯೋಗದಿಂದ, ನಮ್ಗೆ ಯಾವ್ಯಾವುದೋ ಕೆಲವು ಯೋಗ ಬರೋದಿಲ್ಲ, ನಿಮ್ಗೆ ಆ ಯೋಗ ಇಲ್ರಿ, ನೀವು ಪ್ರಯತ್ನ ಮಾಡಿ ಪಡಬೇಡೋದಕ್ಕೆ ಅಂತ ಇರ್ತಾರೆ ಕೆಲವು ಸರಿ. ಬೇರೆ ಬೇರೆ ಸಂತಾನ ಯೋಗ ಇತ್ಯಾದಿ ಅನೇಕ ಯೋಗಗಳು, ರಾಜಯೋಗ, ಕೆಲವು ಯೋಗಗಳು ಅಂತೀವಿ ನಾವು ಜ್ಯೋತಿಷಾಸ್ತ್ರದಲ್ಲಿ. ಆ ಯೋಗಗಳಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಕೊರತೆ ನಮ್ಮಲ್ಲಿದ್ರೆ ಆ ಎಲ್ಲ ಅಯೋಗಗಳನ್ನು ದೂರ ಮಾಡಿ ಯೋಗೇಶ್ವರನಾದಂತಹ ದತ್ತಾತ್ರೇಯ ನಮ್ಮನ್ನು ಕಾಪಾಡಲಿ ಅಂತ ನಾರಾಯಣ ವರ್ಮದಲ್ಲಿ ದತ್ತಾತ್ರೇಯನ ಸ್ತೋತ್ರ ಮಾಡಿದಂಥ ಉದಾಹರಣೆ ಇದೆ. ಯೋಗೇಶ್ವರನಾದಂತಹ ದತ್ತಾತ್ರೇಯನ ಅನುಗ್ರಹದಿಂದ ಕೈಗಳು ಸಿಗುತ್ತಾ ಇತ್ತು ಅವನಿಗೆ. ಇನ್ನೇನು ಭಯ, ಯುದ್ಧದಲ್ಲಿ ಅವನಿಗೆ ಸೋಲೆ ಎಂಬುದೇ ಇಲ್ಲ. ಇಡೀ ಭೂಮಂಡಲವನ್ನೇ ಅವನು ವಶಪಡಿಸಿಕೊಂಡು ಬಿಟ್ಟಿದ್ದ. ಏನು ಸಪ್ತಸುದ್ವೀಪೇಶು ಸಪ್ತ ಯಜ್ಞಶತಾನಿ ವಯೇ, ಒಂದೊಂದು ಅಶ್ವಮೇಧ ಯಾಗ ಮಾಡೋದು ರಾಜರಿಗೆ ಕಷ್ಟ ಆಗ್ತಿತ್ತು. ಅಂಥದ್ರಲ್ಲಿ ಕೆಲವರು 100 ಅಶ್ವಮೇಧ ಯಾಗ ಮಾಡಿದ್ರು, ಇವನು 700 ಅಶ್ವಮೇಧ ಯಾಗ ಮಾಡಿದ್ದ. ಅದು ಆ ಕಾರ್ತವೀರ್ಯನ ಮಹತ್ವ. 700 ಅಶ್ವಮೇಧ ಯಾಗಗಳನ್ನು ಮಾಡಿ ಅವನು ವಿಪುಲವಾಗಿ ದಾನ ದಕ್ಷಿಣೆಗಳನ್ನು ಕೊಟ್ಟಿದ್ದ. ಅವನ ಯಜ್ಞದಲ್ಲಿ ಉಪಯೋಗ ಮಾಡುವಂಥ ಪಾತ್ರೆಗಳೆಲ್ಲ ಸುವರ್ಣಮಯವಾಗಿದ್ದವು.
ವಿಮಾನದಲ್ಲಿ ಬಂದಂತಹ ದೇವತೆಗಳು, ಗಂಧರ್ವರು, ಸ್ವರ್ಗಲೋಕದ ವೇಶ್ಯರು ಅಂದ್ರೆ ಅಪ್ಸರೆಯರು ಎಲ್ಲರೂ ಕೂಡ ಅವನ ಯಜ್ಞದಲ್ಲಿ ಹವಿರ್ಭಾಗವನ್ನು ಸ್ವೀಕಾರ ಮಾಡಿದರು ಅನ್ನೋಲ್ಲಿಗೆ ಆ ಕಾರ್ತವೀರ್ಯಾರ್ಜುನ ತನ್ನ ಆಳ್ವಿಕೆಯನ್ನು ಹೇಗೆ ಮಾಡ್ತಿದ್ದ ಮತ್ತು ಎಷ್ಟು ಅವನ ಮಹತ್ವ ಇತ್ತು ಅಂತನ್ನೋದನ್ನು ನಾವು ಇಲ್ಲಿ ನೋಡಿದ್ದೇವೆ. ಆ ಯಜ್ಞಕ್ಕೆ ಬಂದಂತಹ ಅನೇಕ ಜನ ಋಷಿಗಳು, ನಾರದಾದಿಗಳು ಕೂಡ ಅವನ ಮಹಿಮೆಯನ್ನ ಬಹಳ ಸುಸ್ವಾಯವಾಗಿ ಹೊಗಳಿದರು ಅಂತ ನಾವು ಈ ಹರಿವಂಶದಲ್ಲಿ ಕಥೆಯನ್ನು ಕೇಳ್ತೇವೆ. ನಾರದ ಉವಾಚ ನ ನೂನಂ ಕಾರ್ತವೀರ್ಯಸ್ಯ ಗತಿಂಜಾಂ ಸಂತಿ ಪಾರ್ಥಿವಾಹ. ಜಗತ್ತಿನಲ್ಲಿ ಯಾವ ರಾಜರಿಗೂ ಈ ಕಾರ್ತವೀರ್ಯ ಮಾಡಿದಂಥ ಮಹಾಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ನಾರದರು ಆ ಕಾರ್ತವೀರ್ಯನ ಮಹಿಮೆಯನ್ನು ಹೊಗಳಿದ್ರು ಅನ್ನೋಲ್ಲಿಗೆ ಇವತ್ತಿನ ಕಥೆಯನ್ನು ನಾವು ಮುಂದುವರಿಸ್ತೇವೆ. ಮುಂದಿನ ಕಥೆಯನ್ನು ನಾಳೆ ನೋಡೋಣ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಹೃಷಿಕೇಶನೆ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶೀಶ ಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.